ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, ಸೀನಿಯರ್ ಡಿವಿಷನ್ ಕ್ರಿಕೆಟ್ ಆಟಗಾರರು ಹಾಗೂ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಎಂಎನ್ ವಿಶ್ವನಾಥ್ ಅವರೊಡನೆ ಸಂವಾದ. ಪ್ರಿಯ ಕೇಳುಗರೆ, ಕ್ರೀಡಾಲೋಕದ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಎಂಎನ್ ವಿಶ್ವನಾಥ್, ಸೀನಿಯರ್ ಡಿವಿಷನ್ ಕ್ರಿಕೆಟ್ ಆಟಗಾರರು ಹಾಗೂ ಕ್ರೀಡಾ ಮನಃಶಾಸ್ತ್ರಜ್ಞ ತರಬೇತುದಾರರು, ಸಲಹೆಗಾರರು ಆಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಬ್ಲಾಗರ್, ಪಾಡ್ಕಾಸ್ಟರ್, ಹೀಗೆ ಹಲವು ಆಯಾಮಗಳಲ್ಲಿ ಇವರ ಸೇವೆ ಇದೆ. 2017ರಲ್ಲಿ ಸ್ಪೋರ್ಟ್ಸ್ ಸೈಕಾಲಜಿ ಫಾರ್ ಎಸ್ಪೈರಿಂಗ್ ಚಾಂಪಿಯನ್ಸ್ ಎಂಬ ಪುಸ್ತಕವನ್ನು ಬರೆದು ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗೆ ಹ್ಯಾಂಡ್ ಬುಕ್ ಆಫ್ ಕ್ರಿಕೆಟ್ ಸೈಕಾಲಜಿ ಎನ್ನುವ ಪುಸ್ತಕ ಬಿಡುಗಡೆಯಾಗಿ ಈಗ ಅವರು ಸುದ್ದಿಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ವಿಶ್ವನಾಥ್ ಅವರಿಗೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ನಿಮ್ಮಂಥವರು ನಮ್ಮ ಆಕಾಶವಾಣಿಗೆ ಬರಬೇಕು. ಕ್ರೀಡೆಯ ಬಗ್ಗೆ ಕೇಳುವ ಪ್ರತಿಯೊಬ್ಬರಿಗೂ ಕ್ರೀಡಾ ಮನಃಶಾಸ್ತ್ರಜ್ಞದ ಬಗ್ಗೆ ಬಹುಶಃ ಹೆಚ್ಚಿನ ತಿಳುವಳಿಕೆ ಬೇಕು ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಯಲ್ಲಿ ಈ ಮನಃಶಾಸ್ತ್ರ ಅಥವಾ ಸೈಕಾಲಜಿ ಇದರ ಪಾತ್ರದ ಬಗ್ಗೆ ಬಹಳಷ್ಟು ನಾವು ಕೇಳ್ತಾ ಇದ್ದೇವೆ. ಈ ಮನಃಶಾಸ್ತ್ರಜ್ಞ ಮತ್ತು ಕ್ರೀಡಾ ಮನಃಶಾಸ್ತ್ರಜ್ಞ ಇದರ ಬಗ್ಗೆ ಏನು ವ್ಯತ್ಯಾಸ ಹೇಳ್ಬೋದು ವಿಶ್ವನಾಥ್ ಅವರೇ? ಮೇಡಮ್, ಕ್ರೀಡಾ ಮನಃಶಾಸ್ತ್ರ ಮೂಲ ಮನಃಶಾಸ್ತ್ರದ ಒಂದು ಸೈಂಟಿಫಿಕ್ ಇದರೊಳಗೆ ಒಳಗೊಂಡಿದೆ. ಸೊ ಅದರಲ್ಲೂ ಒಂದು ಬ್ರಾಂಚ್ ಅಂತ ಹೇಳ್ಬೋದು. ಕ್ರೀಡಾ ಮನಃಶಾಸ್ತ್ರದ ಬಗ್ಗೆ 120 ವರ್ಷಗಳಿಂದ ಸಂಶೋಧನೆ ನಡೆಕೊಳ್ತಾ ಬಂದಿದೆ. ಹೇಗೆ ಕ್ರೀಡಾ ಪಂದ್ಯಾವಳಿಗಳು ಒಬ್ಬ ಕ್ರೀಡಾಪಟುವಿನ ಮೇಲೆ, ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರ್ತದೆ, ಹಾಗೆ ಭಾಗವಹಿಸಿದ ನಂತರ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಲ್ಲ, ಆ ರಿಸಲ್ಟ್ಸ್ ಅಲ್ಲಿ ಇರ್ತದಲ್ಲ, ಅದು ಮತ್ತೆ ಪುನಃ ಕ್ರೀಡಾಪಟುವಿನ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅನ್ನೋದು ಸಂಶೋಧನೆ ಮಾಡ್ತದೆ. ಮತ್ತು ಮನಸ್ಸಿನ ಯಾವ ಯಾವ ರೀತಿಯಲ್ಲಿ ಉತ್ತಮಗೊಳಿಸ್ಕೊಂಡು ಉತ್ತಮ ಪರ್ಫಾರ್ಮೆನ್ಸ್ ತಗೊಳ್ಬೋದು ಅಂತ ಕೂಡ ಈ ಸಂಶೋಧನೆಯಲ್ಲಿ ಇರ್ತದೆ. ಮತ್ತು ಹಲವು ಟೆಕ್ನಿಕ್ಸ್ ಕೂಡ ನಮ್ಮ ಇದರೊಳಗೆ ಹೇಳ್ಕೊಡ್ತೇವೆ. ನಾವು ಏನು ಬಳಸಿದರೆ, ಏನು ಅಭ್ಯಾಸ ಮಾಡ್ತಾ ಬಂದರೆ ಅವರ ಒಂದು ಪರ್ಫಾರ್ಮೆನ್ಸ್ ಉತ್ತಮ ಆಗ್ತದೆ, ಕಾರ್ಯಾಚರಣೆ ಉತ್ತಮ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳಿಸ್ಕೊಡ್ತೇವೆ. ಅಂದ್ರೆ ಕ್ರೀಡೆಯಲ್ಲಿ ನೈಪುಣ್ಯತೆ ಅಂದ್ರೆ ನಿಮ್ಗೆ ಸ್ಕಿಲ್ ಅಲ್ಲದೆ ಈ ಸೈಕಾಲಜಿ ಕೂಡ ಮುಖ್ಯ ಪಾತ್ರ ವಹಿಸ್ತದೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹೌದು ನೋಡಿ, ಒಬ್ಬ ಕ್ರೀಡಾಪಟು ಅತ್ಯಂತ ಬಲಶಾಲಿಯಾಗಿರ್ಬೋದು, ಒಳ್ಳೆ ಹೈಟು, ಒಳ್ಳೆ ಮೈಕಟ್ಟು ಎಲ್ಲ ಇರ್ಬೋದು. ಆಮೇಲೆ ಅವನ ಆಟದ ಅಭ್ಯಾಸದಲ್ಲಿ ತನ್ನ ಸ್ಕಿಲ್, ನೈಪುಣ್ಯತೆ ಮತ್ತು ಕೌಶಲ್ಯತೆ ಉತ್ತಮವಾಗಿರ್ಬೋದು. ಆದರೆ ಮಾರನೇ ದಿವಸ ಕಾಂಪಿಟೇಷನ್ಗೆ ಬಂದಾಗ ಅವನು ವೈಫಲ್ಯ ಆಗ್ಬೋದು. ಇದಕ್ಕೆ ಕಾರಣ ಮನಸ್ಸೇ. ಯಾಕೆಂದರೆ ಕಾಂಪಿಟೇಷನ್ನ ಹೇಗೆ ತಗೊಳ್ತಾನೆ ಅದು ಅವನ ಮನಸ್ಸಿನ ಮೇಲೆ ಗಾಬರಿ, ಆತಂಕ, ಪ್ರೆಷರ್ ಅಂತ ಹೇಳ್ತೀವಲ್ಲ, ಒತ್ತಡ, ಇದೆಲ್ಲ ಉಂಟಾಗಿ ಅದರಿಂದಾಗಿ ಕೂಡ ಪರ್ಫಾರ್ಮೆನ್ಸ್ ಕಮ್ಮಿ ಆಗಕ್ಕೆ ಸಾಧ್ಯ ಇದೆ. ಸೊ ಆದ್ದರಿಂದ ಕಡೆಗೆ ಕ್ರೀಡಾಂಗಣದಲ್ಲಿ ಪಂದ್ಯಗಳಲ್ಲಿ ಉತ್ತಮ ಫಲಿತಾಂಶ ಸಿಗಬೇಕಾದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಪಾತ್ರ ಬಹಳ ಹೆಚ್ಚಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಪಾತ್ರ ಇದೆ ಅಂತ ಹೇಳಿದ್ರೆ, ಬಟ್ ನೈಪುಣ್ಯತೆ ಜೊತೆಗೆ ಈ ಮನಸ್ಸಿನ ಪಾತ್ರ ಕೂಡ ಅಷ್ಟೇ ಮುಖ್ಯ ಅಂತ ಕೂಡ ನಾವು ಹೇಳ್ಬೋದು. ಯಾಕೆಂದ್ರೆ ಇತ್ತೀಚೆಗಿನ ಕೆಲವು ಬೆಳವಣಿಗೆಗಳನ್ನ ನಾವು ನೋಡಿದಾಗ ಡ್ಯೂ ಟು ಸೈಕಾಲಜಿ ಹಲವು ತಂಡಗಳು ಅಥವಾ ಹಲವು ಕ್ರೀಡಾಪಟುಗಳು ತಮ್ಮ ಕ್ರೀಡಾ ಜೀವನದ ಒಂದು ಅಂತ್ಯವನ್ನು ಕಂಡ ನಿದರ್ಶನಗಳು ಕೂಡ ನಾವು ನೋಡ್ತಾ ಇದ್ದೇವೆ. 100% ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಕಡೆಗೆ ನಾವು ಏನ್ ಹೇಳ್ತೀವಿ, ಕಾಂಪಿಟೇಷನ್ ಸ್ಪೋರ್ಟ್ಸ್ ಇಸ್ ಆಲ್ ಅಬೌಟ್ 80% ಮೈಂಡ್ ಅಂಡ್ 20% ಫಿಸಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಆದರೆ ಅದು ನಿಜ ಜೀವನದಲ್ಲಿ 80% ಸ್ಕಿಲ್ ಮಾಡಿ 20% ಮನಸ್ಸಿಗೆ ತೋರಿಸ್ತಾರೆ. ಆದರೆ ಕಾಂಪಿಟೇಷನ್ ಅಂತ ಬಂದಾಗ 80% ಮನಸ್ಸಿನ ಪಾತ್ರ ಆಗಿರ್ತದೆ. ಹಲವು ಬಾರಿ ಹಲವು ಟೀಮ್ಗಳು ಬಹಳ ಬಲಶಾಲಿಯಾಗಿದ್ದು ಅವರು ಈ ಸಲ ಕಪ್ ಗೆಲ್ತಾರೆ ಅಂತ ಇದ್ದಾಗಲೂ ಕೂಡ ಅವರು ಗಾಬರಿಗೊಂಡು ಚೋಕಿಂಗ್ ಅಂತ ಹೇಳ್ತೀವಿ, ಚೋಕ್ ಆಗಿ ಅವರು ಪಂದ್ಯಾವಳಿಯಲ್ಲಿ ಸೋತು ಹೊರಗೆ ಬಂದಿದ್ದುಂಟು. ಇಂಡಿವಿಜುವಲ್ ಅಥ್ಲೀಟ್ಸ್ ಅಂದರೆ ಈಗ ಟೆನ್ನಿಸು, ಟೇಬಲ್ ಟೆನ್ನಿಸು, ಬ್ಯಾಡ್ಮಿಂಟನ್ನು, ಹೀಗೆ ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡು ಅವ್ರಿಗೂ ಕೂಡ ಹೀಗೆ ಆಗ್ತದೆ. ಕಡೆಗೆ ಎಲ್ಲರೂ ನೋಡುವಾಗ ಇದೇನು ಇವರು ಒಂದು ಬಿಗಿನರ್ ಅಂತ ಹೇಳ್ತೀವಲ್ಲ ಆ ಥರ ಕಾಣಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಆಲೋಚನೆ, ಭಯ, ಏನಾಗ್ತದೋ ಏನೋ, ನಾನು ಫೇಲ್ ಆಗ್ತೀನಾ ಅಂತ, ಮುಂದಕ್ಕೇನೋ ಇನ್ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಮುಂದಕ್ಕೆ ಏನಾಗ್ತದೆ, ಮತ್ತೆ ನಾನು ಗಳಿಸಲೇಬೇಕು ಅಂತ ಅತಿ ಹಠ ಇರಬೇಕು. ಆದರೆ ಡೆಸ್ಪಿರೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ತೀರಾ ಅತಿ ಆಗಬಾರ್ದು. ಅಂದ್ರೆ ತುಂಬಾ ಮನಸ್ಸಿಗೆ ದುಗುಡ ಉಂಟು ಮಾಡಿಕೊಂಡು ಒತ್ತಡ ಉಂಟು ಮಾಡುವಷ್ಟು ಇರಬಾರ್ದು. ಅಲ್ಲಿ ಹೋಗಿ ತಾವು ಫ್ರೀಯಾಗಿ ಪ್ರದರ್ಶನ ಮಾಡಬೇಕು. ಏನೋ ಆಲೋಚನೆ ಇಲ್ಲದೆ ಅದು ಏನು ಪ್ರದರ್ಶನ ಮಾಡಬೇಕು, ಯಾವುದೇ ಆಟ ಇರಲಿ ಆ ಆಟಕ್ಕೆ ಅನ್ವಯವಾಗುವಂತೆ ಅವರು ರೆಸ್ಪಾಂಡ್ ಮಾಡಬೇಕಷ್ಟೇ, ರಿಯಾಕ್ಷನು ಅಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬ್ಬ ಬ್ಯಾಟ್ಸ್ಮನ್ ಬಾಲ್ ಹೇಗೆ ಬರುತ್ತೆ ಆ ಬಾಲ್ನ ನೋಡಿ ಹೊಡಿಬೇಕಷ್ಟೆ, ಅಷ್ಟೇ ಸಿಂಪಲ್, ಅಷ್ಟು ಇಟ್ಕೊಳ್ಬೇಕು. ಅದೇ ಟೆನ್ನಿಸ್ ಇರ್ಬೋದು, ಟೇಬಲ್ ಟೆನ್ನಿಸ್ ಅಲ್ಲಿ ಬಾಲ್ ಹೇಗೆ ಬರ್ತದೆ ಆಡ್ತಾ ಹೋಗ್ಬೇಕು. ನಿನ್ನ ಸ್ಕಿಲ್ ಚೆನ್ನಾಗಿದ್ರೆ ನೀನೇ ಗೆಲ್ತೀಯ. ಎದುರಾಳಿ ಅದನ್ನ ರಿಸೀವ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ನಿನ್ನ ಸ್ಕಿಲ್ ಚೆನ್ನಾಗಿದ್ರೆ ನೀನೇ ಗೆಲ್ತೀಯ.
ನಾವೇನು ಇನ್ನೊಂದು ಹೇಳಬೇಕು ಅಂದರೆ ಸ್ವಲ್ಪ ಆಳವಾದ ಒಂದು ಸೈನ್ಸ್ ಇದು. ಸಬ್ಕಾನ್ಷಿಯಸ್ ಇಂದ ಬರಬೇಕು ಅಂತ ಹೇಳ್ತೀವಿ. ಕಾನ್ಷಿಯಸ್ ಮೈಂಡಲ್ಲಿ ಆಡಬೇಡಿ. ಸುಮ್ಮನೆ ಮಾಡಿದಾಗ ಸಬ್ಕಾನ್ಷಿಯಸ್ಗೆ ಎಲ್ಲ ಗೊತ್ತು, ತನ್ನಷ್ಟು ತಾನೇ ಪ್ರದರ್ಶನ ಮಾಡ್ತದೆ. ಒಟ್ಟಾರೆ ಹೇಳೋದು, ಸೊ ಏನು ಆಲೋಚನೆ ಮಾಡಬೇಡಿ, ಸುಮ್ಮನೆ ನೀವು ಪ್ರದರ್ಶನ ಮಾಡಿ, ಎಲ್ಲ ತನ್ನಷ್ಟು ತಾನೇ ಬರ್ತದೆ ನಿಮಗೆ ಅಂತ. ಆದರೆ ವಿಶ್ವನಾಥ್ ಅವರೇ, ಥಿಯೋರಿಟಿಕಲಿ ನಾವು ಹೇಳೋದು ಸುಲಭ, ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೋಗುವಾಗ ಸಿಚುವೇಶನ್ ಬೇರೆ ಇರ್ತದೆ. ಯಾಕಂತ ಹೇಳಿದ್ರೆ ಥಿಯೋರಿಟಿಕಲ್ ಈಗ ನಮಗೆ ಹೇಳೋದು ಸುಲಭ, ನೀವು ಪ್ರೆಷರ್ ತಗೊಳ್ಬೇಡಿ, ಸಬ್ ಕಾನ್ಶಿಯಸ್ ಆಗಿ ಅದು ಬರ್ತದೆ ಏನು ಅಂತದ್ದು. ಆದ್ರೆ ಪ್ರಾಕ್ಟಿಕಲ್ ಅಲ್ಲಿ ಹೋಗಿ ಹಾಡುವಾಗ ಸಿಚುವೇಶನ್ ಬೇರೆ ಇರ್ತದಲ್ಲ. ನಾನು ಸಿಚುವೇಶನ್ ಹೋಗುವಾಗ ಇದೆಲ್ಲ ಕೇಳಿಸ್ಕೊಂಡು ಮಾಡಿದ್ರೆ ಅದು ಕೆಲಸ ಆಗೋದಿಲ್ಲ. ಹೇಗೆ ನೀವು ದೈಹಿಕ ಸ್ಕಿಲ್ಲು ನೈಪುಣ್ಯತೆ ಹೇಗೆ ಒಂದು ಫಿಸಿಕಲ್ ಸ್ಪೋರ್ಟ್ಸ್ ಅಲ್ಲಿ ಫಿಸಿಕಲ್ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಬರ್ತಿರೋ, ಮೆಂಟಲ್ ಬಗ್ಗೆ ಕೂಡ ಹಾಗೆ ಅಭ್ಯಾಸ ಆಗಬೇಕಾಗ್ತದೆ. ಅದು ಒಂದು ರೂಢಿ ಆಗಬೇಕಾಗ್ತದೆ. ಮೆಂಟಲ್ ಅಲ್ಲಿ ನಾವು ಯಾವ ರೀತಿ ಆಲೋಚನೆ ಇಟ್ಕೊಳ್ಬೇಕು, ಮತ್ತೆ ಪಂದ್ಯಾವಳಿನ ಹೇಗೆ ನೋಡಬೇಕು, ಪ್ರಾಕ್ಟೀಸಲ್ಲೂ ಕೂಡ ಅದನ್ನು ಅಳವಡಿಸ್ಬೇಕು. ಅದು ಹ್ಯಾಬಿಟ್ ಆಗಬೇಕು ಅವರಿಗೆ. ಹ್ಯಾಬಿಟ್ ಆದಾಗ ಮ್ಯಾಚ್ ಅಂತ ಬಂದಾಗಲೂ ಕೂಡ ಒಂದು ಟೂರ್ನಮೆಂಟ್ ಎಷ್ಟೇ ದೊಡ್ಡದಿರ್ಬೋದು, ಒಲಿಂಪಿಕ್ಸ್ ಅಂತ ತಗೊಳ್ಳುವ, ಒಲಿಂಪಿಕ್ಸ್ ಅಂತ ತುಂಬ ಗಾಬರಿ ಆಗುತ್ತೆ. ಒಲಿಂಪಿಕ್ಸ್ ಅಂತ ಎಲ್ಲ ದೊಡ್ಡ ದೊಡ್ಡ ಕ್ರೀಡಾಪಟುಗಳು ಇರ್ತಾರೆ, ಪ್ರಪಂಚದಲ್ಲಿಂದ ಬಂದಿರ್ತಾರೆ ಅಂತ ಇರ್ತದೆ. ಅವಾಗ ಏನಾಗ್ತದೆ, ಅದನ್ನು ಕೂಡ ಸಾಮಾನ್ಯ ಒಂದು ಪಂದ್ಯಾವಳಿ ಅಂತ ತಗೊಂಡು ನಾನು ಏನು ಮಾಡಬೇಕು ಅಷ್ಟು ಮಾಡ್ತೀನಿ, ನನ್ನ ಎಷ್ಟು ಸ್ಕಿಲ್ ಇದೆಯೋ ಅಷ್ಟು ಪ್ರದರ್ಶನ ಮಾಡ್ತೀನಿ. ಈ ಮನಸ್ಥಿತಿ ಅವರಿಗೆ ಆ ಕಾಂಪಿಟೇಷನಲ್ಲಿ ಬರಬೇಕು. ಬರೋದ ರೀತಿ ಮಾಡೋದಕ್ಕೆ ನಮ್ಮ ಪಾತ್ರ ಇರೋದು. ನಾವೇನು ಹೇಳ್ಕೊಡ್ತೀವೋ ಆ ರೀತಿ ಆಲೋಚನೆ ಇಟ್ಕೊಂಡು ಅಭ್ಯಾಸ ಮಟ್ಟದಲ್ಲೇ ಪ್ರತಿದಿನ ಪ್ರಾಕ್ಟೀಸ್ನಲ್ಲೇ ಅದನ್ನು ಅಭ್ಯಾಸ ಮಾಡ್ತಾ ಬಂದರೆ, ದೈಹಿಕ ಪ್ರಾಕ್ಟೀಸ್ ಜೊತೆಗೆ ಮಾನಸಿಕ ಪ್ರಾಕ್ಟೀಸು ಆಗ್ತಾ, ಅದು ಟೂರ್ನಮೆಂಟ್ ಬಂದಾಗ ಏನೂ ಒತ್ತಡ ಆಗದೆ, ಆತಂಕ ಆಗದೆ ಸಲೀಸಾಗಿ ಅವರು ಪ್ರದರ್ಶನ ಮಾಡ್ತಾರೆ. ಇದೇ ರೀತಿ ದೊಡ್ಡ ದೊಡ್ಡ ಕ್ರೀಡಾಪಟುಗಳು, ಯಾರು ನಾವು ಲೆಜೆಂಡ್ಸ್ ಅಂತ ಹೇಳ್ತೀವಿ ಮತ್ತು ಚಾಂಪಿಯನ್ಸ್ ಅಂತ ಹೇಳ್ತೀವಿ, ಅವರು ಈ ಅಭ್ಯಾಸ ಮಾಡಿರ್ತಾರೆ. ಅದರಿಂದ ಆ ಮಟ್ಟಕ್ಕೆ ಹೋಗಿರ್ತಾರೆ. ಅವರು ಎಷ್ಟೋ ಟ್ಯಾಲೆಂಟೆಡ್ ಕ್ರೀಡಾಪಟುಗಳು ಈ ಅಭ್ಯಾಸ ಇಲ್ಲದೆ ಆ ಟೈಮಲ್ಲಿ ಬ್ರೇಕ್ ಡೌನ್ ಆಗಿ ಪಂದ್ಯಾವಳಿನ ಬಿಟ್ಟಿರ್ತಾರೆ. ಅದರಿಂದ ಒಂದು ಎಕ್ಸ್ಟ್ರಾರ್ಡಿನರಿ ಅಥ್ಲೆಟ್ಸ್ ಆಗ್ಬೇಕಾದ್ರೆ ಇದೆಲ್ಲ ಒಂಚೂರು ಎಕ್ಸ್ಟ್ರಾ ಮಾಡಬೇಕು. ಸರ್, ಎಕ್ಸ್ಟ್ರಾರ್ಡಿನರಿ ಅಥ್ಲೆಟ್ಸ್ ಬಹಳಷ್ಟು ಅಚೀವ್ ಮಾಡಿದ್ದಾರೆ. ಈಗ ಕ್ರಿಕೆಟ್ ಬಿಟ್ಟು ಹೊರಗಡೆ ಹೋಗಬೇಕಾದ್ರೆ ಸೆರೆನಾ ವಿಲಿಯಮ್ಸ್ 23 ಗ್ರ್ಯಾಂಡ್ ಸ್ಲಾಮ್ ವಿನ್ ಆದ ನಂತರ 24ನೇ ಗ್ರ್ಯಾಂಡ್ ಸ್ಲಾಮ್ ವಿನ್ ಆಗ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಸೊ ಅಲ್ಲಿ ಕೂಡ ಅವತ್ತು ಆ ಸೈಕಲಾಜಿಕಲ್ ಬ್ಯಾರಿಯರ್ ವಾಸ್ ಹರ್ ಅನ್ಡೂಯಿಂಗ್ ಅಂತ ಹೇಳ್ಬಹುದಾ? 100%. ನನ್ನ ಪುಸ್ತಕದಲ್ಲಿ ಈ ಉದಾಹರಣೆ ಹಾಕಿದ್ದೇನೆ. ಅವರು 22nd 23rd ಈಕ್ವಲ್ ಮಾಡಬೇಕಿತ್ತು. ಯಾರನ್ನ ಈಕ್ವಲ್ ಮಾಡಬೇಕು? ಸ್ಟೆಫಿಗ್ರಾಫ್ನ ಈಕ್ವಲ್ ಮಾಡೋದಕ್ಕೋಸ್ಕರ ಅವ್ರಿಗೆ ಆ ಒಂದು ಟೂರ್ನಮೆಂಟ್ ಗೆಲ್ಲೇಬೇಕಂತ ನೋಡಿ ಡೆಸ್ಪರೇಷನ್ ಅನ್ನೋ ಪದ ಯೂಸ್ ಮಾಡಿದೆ. ಅದು ಅಲ್ಲಿ ಬಂತವತ್ತು. ತುಂಬಾ ಅವರು ಮನಸ್ಸಿಗೆ ಪ್ರೆಷರ್ ಹಾಕೊಳ್ತಾ ಇದ್ರು, ಗೆಲ್ಬೇಕಂತ ಹೇಳಿ. ಅವರ ಎದುರಾಳಿ ಒಬ್ಬ 33 ವರ್ಷದ ಮಹಿಳೆ, 33 ವರ್ಷ, 33ನೇ ಸೀಡ್ ಪ್ರಪಂಚದಲ್ಲಿ. ಆಕೆ 19ನೇ ವರ್ಷದಲ್ಲಿ ಇದ್ದಾಗ ಆ ಒಂದು ಗ್ರ್ಯಾಂಡ್ ಸ್ಲಾಮ್ ಅಲ್ಲಿ ಒಂದು ಕ್ವಾರ್ಟರ್ ಫೈನಲ್ ಮಾಡಿದ್ರು. 19ನೇ ವರ್ಷದಿಂದ 33 ವರ್ಷದವರೆಗೆ ಎಕ್ಸಿಟ್ ಆಗಿರಲಿಲ್ಲ. ಆ ದಿನ ಅವರಲ್ಲಿ ಬಂದರು. ಅವರೇನು ಯೋಚನೆ ಮಾಡ್ತಾ ಇದ್ರು, ಆ ಕಡೆ ಸೆರೆನಾ ವಿಲಿಯಮ್ಸ್ ಅಲ್ವಾ, ನನಗೆ ಗೊತ್ತಿದೆ ಅವ್ರು ಯಾರಂತ, ನಾನೇನು ಒತ್ತಡ ತಗೊಳ್ಳೋದಿಲ್ಲ, ನಾನು ಅವ್ರು ಯಾರಂತ ಯೋಚನೆ ಮಾಡೋದಿಲ್ಲ, ಸುಮ್ಮನೆ ಬಾಲ್ ನೋಡ್ತೀನಿ ಆಡ್ತೇನೆ ಅಂತ ಅವ್ರು ಹೇಳಿದರು. ಆದರೆ ಇವರಿಗೆ ಮಾಡಲೇಬೇಕಂತಿತ್ತು, ತುಂಬ ಒತ್ತಡ ಹಾಕ್ಕೊಂಡ್ರು. ನಾನು ಆ ಮ್ಯಾಚ್ ನೋಡ್ತಿದ್ದೆ. ಕ್ರಮೇಣ ನೋಡ್ತಾ ಅವ್ರಿಗೆ ಮೂವ್ಮೆಂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವ್ರ ಕೋಚ್ ಹೇಳಿದರು, ಸರಿನಾ ನೀನು ಚೋಕಾದೆ ಅಂತೇಳಿ, ಮೆಂಟಲ್ ಮೆಲ್ಟ್ ಡೌನ್ ಅಂತ ಹೇಳ್ತೀವಿ, ಚೋಕಾದೆ ಅಂತ. ಯಾವಾಗಲೂ ಇನ್ನೊಂದು ದಿವಸ ಹೇಳ್ಕೊಂಡಿದ್ದಾರೆ ಅವರು, ನನ್ನ ಮೈ ಬಾರಾಯಿಸ್ಕೊಂತು, ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ, ಯಾಕಂದ್ರೆ ಫಸ್ಟ್ ಸೆಟ್ ಸೋತ್ಬಿಟ್ರು, ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ. ಯಾಕಂದರೆ ಎಂಥ ಆಟಗಾರತಿ ಅಂತ ಹೇಳಿದರೆ ಯಾರೂ ಅವ್ರ ಮುಂದೆ ಎದುರಾಳಿನೇ ಇಲ್ಲ ಟೆನ್ನಿಸಲ್ಲಿ. ಅಷ್ಟು ಬಲಶಾಲಿ ಪ್ಲೇಯರು, ತುಂಬ ಶಕ್ತಿ, ಅವ್ರ ಶಾಟ್ಸಲ್ಲಿ ತುಂಬ ಪವರ್ ಇರ್ತದೆ. ಅವತ್ತು ಅವರು ಏನೋ ಆಟನೇ ಗೊತ್ತಿಲ್ಲವೇನೋ ಅನ್ನೋ ಥರ ಆಡಿದರು. ಇದು ಖಂಡಿತ 100% ಮನಸ್ಸಿನಿಂದ ಅವ್ರಿಗೆ ಆ ಥರ ಆಯಿತು. ಅವ್ರು ಎಷ್ಟೇ ಚಾಂಪಿಯನ್ ಆಗಿದ್ರು ಮನಸ್ಸು ಅವತ್ತು ಅವರಿಗೆ ಜೊತೆ ಇರಲಿಲ್ಲ. ಅಂದರೆ ಅವರು 23 ಗ್ರ್ಯಾಂಡ್ ಸ್ಲಾಮ್ ಅನ್ನು ಸರಿಗಟ್ಟಿದ್ರು ಸ್ಟೆಫಿಗ್ರಾಫ್. ಆದರೆ 24ನೇ ಗ್ರ್ಯಾಂಡ್ ಸ್ಲಾಮ್ ಮಾರ್ಗರೆಟ್ ಕೋರ್ಟ್ ಅವರೊಂದು 24 ಗ್ರ್ಯಾಂಡ್ ಸ್ಲಾಮ್ ಎನ್ನುವಂತ ಕನಸು ಅದು ನನಸಾಗಿ ಉಳಿತು. ಎಲ್ಲಾ ತರಹದ ಸವಲತ್ತುಗಳಿತ್ತು. ಸೈಕಾಲಜಿಸ್ಟ್ ಕೂಡ ಅವರಿಗೆ ಬಹುಶಃ ಇತ್ತು ಅಂತ ಕಾಣ್ತದೆ. ಬಟ್ ಅವರು ಮೆಂಟಲಿ ಇಶ್ಯೂಸ್, ಅಂದ್ರೆ ಆ ಮೆಂಟಲಿ ಮತ್ತೆ ಫಿಸಿಕಲಿ ನೀವು ಒಂದ್ಸರಿ ಕೊಟ್ಟ ನಂತರ ಅದು ಬಹಳ ಕಷ್ಟ. ಏನಾದ್ರು ಇಲ್ಲ, ಅಲ್ಲಿ ಏನಾಯ್ತು ಅವ್ರಿಗೆ ಎಲ್ಲ ಗೊತ್ತಿತ್ತು ಅವ್ರಿಗೆ. ಆದರೆ ಅದು 24ನೇದು ಬೇಕೇ ಬೇಕು ಅಂತ ಎಷ್ಟು ಮಟ್ಟಿಗೆ ಮಾಡ್ಕೊಂಡಿದ್ದು ಹೇಳಿದ್ರೆ ಅದು ರಿವರ್ಸ್ ಆಯ್ತು ಅವರಿಗೆ. ಒತ್ತಡ ಹೆಚ್ಚಾದಾಗ ಅದು ಸ್ಟ್ರೆಸ್ ರೆಸ್ಪಾನ್ಸ್ ಅಂತ ಆಗ್ತದೆ ತಲೆ ಒಳಗೆ. ಅದಾದ ಕೂಡಲೇ ಮೈ ಬಾರಾಯಿಸ್ಕೊಳ್ತದೆ, ಮೂಮೆಂಟ್ ಬರುವುದಿಲ್ಲ. ಆಮೇಲೆ ಉಸಿರಾಟ ಬದಲಾವಣೆ ಆಗುತ್ತೆ, ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗುತ್ತೆ, ಮೈಂಡ್ ಬ್ಲ್ಯಾಂಕ್ ಆಗ್ತದೆ, ಏನು ಮಾಡಬೇಕು ಗೊತ್ತಾಗಲ್ಲ. ಯಾಕಂದರೆ ತುಂಬ ಆಲೋಚನೆ ಮಾಡ್ತಿರ್ತಾರೆ ನೀವಾಗ. ಮನಸ್ಸಿಗೆ ನೀವು ಎಷ್ಟು ದೊಡ್ಡವರಂತ ಅದು ಗೊತ್ತಿಲ್ಲ. ಯಾವ ರೀತಿ ಅದಕ್ಕೆ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತೀರಿ ಅದರಂತೆ ಅವರು ರೆಸ್ಪಾಂಡ್ ಮಾಡ್ತಾರೆ. ನೀವು ಯಾರಂತ ಅದು ಗೊತ್ತಿಲ್ಲ. ಸೊ ಸಬ್ ಕಾನ್ಷಿಯಸ್ಗೆ ನೀವು ಸೆರೆನಾ ವಿಲಿಯಮ್ಸ್ ಅಂತ ಗೊತ್ತಿಲ್ಲ, ನೀವು ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ ಅದರಂತೆ ಅದು ಫಲಿತಾಂಶ ಕೊಡ್ತದೆ. ಸರಿ ವಿಶ್ವನಾಥ್ ಅವರೇ, ಈಗ ನಿಮ್ಮದು ಪುಸ್ತಕಗಳು ಅಂದರೆ ಈ ಕ್ರಿಕೆಟ್ ಮತ್ತು ಸೈಕಾಲಜಿ ಬಗ್ಗೆ, ಕ್ರಿಕೆಟ್ ಸೈಕಾಲಜಿ ಮತ್ತು ಬೇರೆ ಸ್ಪೋರ್ಟ್ಸ್ ಸೈಕಾಲಜಿ ಇದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಏನೂ ಇಲ್ಲ. ಸೈಕಾಲಜಿ ಅಂತ ಬಂದ ಅದರಲ್ಲೂ ಪರ್ಫಾರ್ಮೆನ್ಸ್ ಸೈಕಾಲಜಿ ಅಂತ ತಗೊಳ್ಳೋಣ. ಬರೀ ಸೈಕಾಲಜಿ ಅಂತ ತುಂಬ ಬ್ರಾಂಚಸ್ ಇದೆ. ಪರ್ಫಾರ್ಮೆನ್ಸ್ ಸೈಕಾಲಜಿ ಅಂದ್ರೆ ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಒಳಗೊಂಡಿರುತ್ತೆ. ಅಲ್ಲಿ ಆ ಪರ್ಫಾರ್ಮ್ ನೀವು ಚೆನ್ನಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಮನಸ್ಸು ಎಷ್ಟು
ಮುಖ್ಯ ಅನ್ನೋದ್ರ ಬಗ್ಗೆ ಹೇಳುತ್ತದು. ಈ ಪರ್ಫಾರ್ಮೆನ್ಸ್ ಸೈಕಾಲಜಿಯಲ್ಲಿ ಎಲ್ಲರ ಮನಸ್ಸು ಒಂದೇ. ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇರ್ಬೋದು, ಒಬ್ಬ ಕಾರ್ಪೊರೇಟ್ ಅವರು ಇರ್ಬೋದು, ಸ್ಟೂಡೆಂಟ್ ಇರ್ಬೋದು, ಮಹಿಳೆ ಇರ್ಬೋದು, ಎಲ್ಲರಿಗೂ ಒತ್ತಡ ಆಗ್ತದೆ. ಎಲ್ಲ ಒಂದೇ ತರ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ಎಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಆಗ ಅವ್ರಿಗೆ ಬರ್ತಕ್ಕಂಥ ಸವಾಲುಗಳು ಬಂದಾಗ, ಮನಸ್ಸಿಗೆ ದುಗುಡ ಆದಾಗ, ಮತ್ತೆ ಆ ಚಾಲೆಂಜ್ ಹೆಚ್ಚಾದಾಗ, ಆಗುತ್ತೋ ಇಲ್ವೋ ಅಂತ ಅನುಮಾನ ಬಂದಾಗ ಮನಸ್ಸನ್ನ ಸರಿಯಾಗಿ ಇಟ್ಕೋಬೇಕಾದ್ರೆ ಎಲ್ಲದಕ್ಕೂ ಮನಸ್ಸೇ ಮುಖ್ಯ. ಅದರಲ್ಲೂ ಥಾಟ್ಸ್ ಇಂದ ಶುರು ಆಗ್ತದೆ. ನಿಮ್ಮ ಚಿಂತನೆಗಳು ಒಂದೊಂದು ಥಾಟ್ ಮುಖ್ಯ. ನಿಮ್ದು ಯಾವ ರೀತಿ ಚಿಂತನೆ ಮಾಡ್ತಿದ್ರಿ, ಅದನ್ನ ನೀವು ಯಾವಾಗ ಮೈಂಡ್ ಸೆಟ್ ನಿಮಗೆ ಕಲ್ಟಿವೇಟ್ ಆಗಿದೆ, ಮೈಂಡ್ ಸೆಟ್ ನಿಮಗೆ ಸಹಾಯ ಆಗ್ತಿದೆಯೋ ಇಲ್ವೋ, ಹೀಗೆ ನಾವೇನ್ ಮಾಡ್ತೀವಿ, ಆ ಮೈಂಡ್ ಸೆಟ್ನ ಚೇಂಜ್ ಮಾಡಿ ಕೊಡ್ತೀವಿ ಅವರಿಗೆ. ನೀವು ಈ ರೀತಿ ಯೋಚನೆ ಮಾಡಿದ್ರೆ ಆಗೋದಿಲ್ಲ, ಹೀಗೆ ಯೋಚನೆ ಮಾಡಬೇಕು ಅಂತೇಳಿ. ಕ್ರೀಡಾಪಟುಗಳು ಹೆಚ್ಚಿನ ಅಂಶ ಅವ್ರಿಗೆ ತೊಂದರೆ ಕೊಡೋದು ಯಾವುದು ಅಂದರೆ ಫಲಿತಾಂಶದ ಕಡೆ ಗುರಿ ಜಾಸ್ತಿ ಇಟ್ಟಾಗ. ನಾವೇನು ಹೇಳ್ತೀವಿ, ಫಲಿತಾಂಶ ಬಿಡಿ, ದೊಡ್ಡ ದೊಡ್ಡ ಮಹನೀಯರೇ ಹೇಳಿದ್ದಾರೆ, ನಮ್ಮ ದೊಡ್ಡ ದೊಡ್ಡ ಗ್ರಂಥಗಳು ಹೇಳಿದೆ, ನೀನು ಮಾಡೋ ಕೆಲಸ ನೀನು ಮಾಡೋ, ಫಲ ನನಗೆ ಬಿಡು, ಬಂದೇ ಬರುತ್ತೆ ಅಲ್ವಾ. ಡೂ ಯುವರ್ ವರ್ಕ್ ಅಂಡ್ ಎಸ್, ಗೀತೆಯಲ್ಲಿ ಕೂಡ ಅದೇ ಹೇಳಿದೆ, ಮಾಡೋ ಫಲ ನನಗೆ ಬಿಡು ಅಂತ. ಅರ್ಥ ಏನು ಅಂದರೆ ಅವರಷ್ಟೇ ಕೆಲಸ ಅಷ್ಟೇ ಮಾಡೋದು, ಔಟ್ಕಮ್ ಇರ್ತದಲ್ಲ ಅದು ಅವ್ರ ಕೈಯಲ್ಲಿಲ್ಲ. ಅವರು ಚೆನ್ನಾಗಿ ಮಾಡಿದರೆ ಅವರಂತೆ ಆಗ್ತದೆ. ಆದರೆ ಔಟ್ಕಮ್ ಕಡೆನೇ ಯೋಚನೆ ಮಾಡ್ತಿದ್ರೆ ಕಾರ್ಯಾಚರಣೆಯಲ್ಲಿ ತೊಂದರೆ ಆಗ್ತದೆ, ಪ್ರೋಸೆಸ್ನಲ್ಲಿ ಪ್ರಾಬ್ಲಮ್ ಆಗ್ತದೆ. ಔಟ್ಕಮನ್ನು ಬಿಟ್ಟು ಒಂದೊಂದು ಕ್ಷಣನೂ ನೀನು ಚೆನ್ನಾಗಿ ಆಡಿದರೆ ಅಂತಿಮವಾಗಿ ಔಟ್ಕಮ್ ನಿನ್ನಂತೆ ಆಗ್ತದೆ. ಈ ನಮ್ಮೊಬ್ಬ ಸ್ಟೂಡೆಂಟಿಗೆ ಹೋಲಿಸಿದ್ರೆ ಒಂದೊಂದು ಮ್ಯಾಥ್ ಪ್ರಾಬ್ಲಮಲ್ಲಿ ಒಂದೊಂದು ಸ್ಟೆಪ್ಪು ಸರಿಯಾಗಿ ಮಾಡ್ತಾ ಬಂದು ಫಸ್ಟ್ ಪ್ರಾಬ್ಲಮ್ ಅಂದರೆ 20% ಪ್ರಾಬ್ಲಮ್ವರೆಗೂ ಸರಿಯಾಗಿ ಮಾಡಿದರೆ ಕಡೆಗೆ ಟೋಟಲ್ ಹಾಕಿದ್ರೆ 100ಕ್ಕೆ 100 ಅಂಕೆ ಅವನಿಗೆ ಬರ್ತದೆ. ಅದು ಅವ್ನು 100ಕ್ಕೆ 100 ಅಂಕೆ ಬಗ್ಗೆ ಯೋಚನೆ ಮಾಡ್ತಾನೆ, ನನಗೆ ಬರ್ತದೋ ಇಲ್ವೋ ಅಂದರೆ ಇಲ್ಲಿ ಮ್ಯಾಥ್ ಪ್ರಾಬ್ಲಮ್ ಮಾಡುವಾಗ ತಪ್ಪುಗಳಾಗ್ತದೆ. ಸೊ ಸ್ಟೆಪ್ಸ್ ಇಂಪಾರ್ಟೆಂಟ್, ಆ ಕ್ಷಣ ಇಂಪಾರ್ಟೆಂಟು. ಆ ಕ್ಷಣದಲ್ಲಿ ನಾನು ಏನು ರಿಯಾಕ್ಷನ್ ಕೊಡ್ತೀನಿ ಅಥವಾ ರೆಸ್ಪಾನ್ಸ್ ಕೊಡ್ತೀನಿ ಅದು ಕರೆಕ್ಟಾಗಿರಬೇಕು. ಲಿವ್ ಇನ್ ದ ಮೂಮೆಂಟ್, ಬಿ ಇನ್ ದ ಮೂಮೆಂಟ್, ಒನ್ ಬಾಲ್ ಎಟ್ ಎ ಟೈಮ್ ಅಂತ ಹೇಳ್ಕೊಡ್ತೀವಿ ನಾವು. ನೀವು ಅದನ್ನೇ ಮಾಡಿದ್ದೇ ಆದರೆ ಒಳ್ಳೆ ಫಲಿತಾಂಶ ಬರುತ್ತೆ. ಆದರೆ ಸೋಲ್ಬೋದು, ಸೋತಾಗ ಡಿಸಪಾಯಿಂಟ್ ಆಗೋದಾಗ್ಲಿ, ಅದನ್ನು ತುಂಬ ದುಃಖ ಪಡೋದು ನೆಸಿಟಿ ಇಲ್ಲ. ಯಾಕೆಂದರೆ ಸೋತ್ರಲ್ಲೂ ಕೂಡ ಅದರಲ್ಲೂ ಕೂಡ ಏನು ಒಂದು ಸಕಾರಾತ್ಮಕ ಇದೆ, ಪಾಸಿಟಿವ್ ಇದೆ. ನಾನು ಏನು ಸೋತೆ ಆದರೆ ಏನು ಚೆನ್ನಾಗಿ ಮಾಡಿದೆ, ಅದರಿಂದ ನಾನು ಏನು ಪಾಠ ಕಲಿತೆ, ಮುಂದಕ್ಕೆ ನಾನು ಏನು ಮಾಡಬಹುದು, ಇದರಿಂದ ಹಿಂಗೆ ಕಲಿತು ಅವರು ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಹೋದ್ರೆ ಮುಂದಕ್ಕೆ ಸಾಕ್ತಾ ಹೋಗ್ತಾರೆ. ಅಂದ್ರೆ 2 ಜನ ಇರುವಾಗ ಅಲ್ಲಿ ಸೋಲು ಗೆಲುವು ಎನ್ನುವುದು ಅದು ಇದ್ದೇ ಇರ್ತದೆ. ಯಾರು ಒಬ್ರು ಗೆಲ್ಬೇಕು, ಯಾರು ಒಬ್ರು ಸೋಲ್ಬೇಕು. ಯಾವಾಗಲೂ ಒಬ್ಬರೇ ಗೆಲ್ಲಕ್ಕೆ ಕೂಡ ಅದು ಸಾಧ್ಯ ಅಲ್ಲ. ಸೊ ಅದನ್ನು ನಾವು ಮೊದಲು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹೌದು ನೋಡಿ, ಎಷ್ಟೋ ಸಮಯ ಹೇಳಿದ್ದಾರೆ ದೊಡ್ಡ ದೊಡ್ಡ ಕ್ರೀಡಾಪಟುಗಳು ಕೂಡ, ನನ್ನ ದೊಡ್ಡ ವಿಕ್ಟರಿ ಟೂರ್ನಮೆಂಟೇ ಗೆದ್ದಿರ್ತೇನೆ, ಅಷ್ಟು ಸಮಾಧಾನ ಸಿಕ್ಕಿಲ್ಲ ನನಗೆ. ಆದರೆ ಯಾವುದೋ ಒಂದು ಹಂತದಲ್ಲಿ ನನಗಿಂತ ದೊಡ್ಡ ಆಟಗಾರನಿಗೆ ತುಂಬ ಸವಾಲು ಕೊಟ್ಟು ತುಂಬ ಹತ್ತಿರ ಬಂದಿದ್ದೆ, ಸೋತೆ ಅವತ್ತು. ಆದರೆ ಆ ಮ್ಯಾಚ್ ನಾನು ಇವತ್ತು ನೆನಪಿಟ್ಕೊಂಡಿದ್ದೇನೆ ಅಂತ. ಸೊ ಗೆದ್ದಿದ್ದು ಒಂದೇ ನೆನಪಿಗೆ ಇಟ್ಕೋಬೇಕಂತಿಲ್ಲ. ದೊಡ್ಡ ಕ್ರೀಡಾಪಟುಗೆ ನೀವು ಚೆನ್ನಾಗಿ ಸವಾಲು ಹಾಕಿ ತುಂಬ ಹತ್ತಿರ ಬಂದಿರ್ತೀರ, ಅಥವಾ ಅವರು ಈಕ್ವಲ್ ಆಗಿ ಫೈಟ್ ಕೊಟ್ಟು ನೀವು ಮಾಡಿರ್ತೀರಲ್ಲ, ಅದು ನಿಮ್ಗೆ ಎಷ್ಟೋ ಸಮಯ ಕೊಡುತ್ತೆ. ಹೌದು, ನೀವು ಆಟ ಆಡ್ತಿರುವಾಗ ಈ ತರದ ಅಂದ್ರೆ ಸೈಕಾಲಜಿ ಅಂತ ಏನು ಇರಲಿಲ್ಲ. ನೀವು ಒಬ್ಬ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಆಗ್ಲಿಕ್ಕೆ ಕಾರಣ ಏನು? ನೋಡಿ, ಇದು ಒಳ್ಳೆ ಪ್ರಶ್ನೆ. ಸುಮ್ಮನೆ ನಾನು ಜಂಬ ಹೇಳ್ಕೊಳ್ದೆ ಹೇಳೋದಾದ್ರೆ ತುಂಬ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಅಂತ ಜನ ಹೇಳ್ತಿದ್ರು. ಪ್ರಾಕ್ಟೀಸಲ್ಲಿ ಭಾಳ ಉತ್ತಮವಾಗಿ ಆಡ್ತಿದ್ದೆ. ಮ್ಯಾಚ್ ಅಂತ ಬಂದಾಗ ನನಗೆ ಏನಾಗ್ತಿತ್ತು ಗೊತ್ತಿಲ್ಲ, ಗಾಬರಿ, ಕೈಕಾಲು ಮೂವ್ಮೆಂಟ್ ಆಗ್ತಿದ್ದಿಲ್ಲ, ಏನೋ ಮಾಡಲೇಬೇಕು ಅಂತನೋ ಅಥವಾ ಫೇರ್ ಆಫ್ ಫೇಲ್ಯೂರ್ ಇರ್ಬೋದು, ಫೇಲ್ ಆಗ್ತೀನ ಅಂತ ಇರ್ಬೋದು. ಭಾಳ ಬೇಗ ಔಟ್ ಆಗ್ತಿದ್ದೆ, ಮತ್ತೆ ಬೇಗ ಫೇಲ್ಯೂರ್ ಆಗ್ತಿದ್ದೆ. ಅಂದರೆ ದೊಡ್ಡ ಮ್ಯಾಚ್ಗಳಲ್ಲಿ ನೀವು ಈ ಥರ ದೊಡ್ಡ ಮ್ಯಾಚ್ ಅಂತಲ್ಲ, ಮ್ಯಾಚಲ್ಲೇ ನಾನು ಎಷ್ಟೋ ಸಲ ಫೇಲ್ ಆಗಿದ್ದೀನಿ. ಯಾಕೆಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗ್ತಿತ್ತು, ಪ್ರಾಕ್ಟೀಸ್ ಎಷ್ಟು ಒಳ್ಳೆ ಇದು ಚೆನ್ನಾಗಿ ಮಾಡ್ತೀರಿ, ಮ್ಯಾಚ್ ಆಗ್ತಿದ್ರೆ ಬಟ್ ಮ್ಯಾಚ್ ಆಡುವಾಗ ಈ ತರದ ಸಮಸ್ಯೆ ಆಗ್ತಿತ್ತು ನಮಗೆ. ಸೊ ನನಗೆ ಅರ್ಥ ಮಾಡ್ಕೊಂಡಿದ್ದೇನೆ, ನನ್ನ ಗೇಮಲ್ಲಿ ನನ್ನ ಸ್ಕಿಲ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನನ್ನ ಮನಸ್ಸಿನ ನನಗೆ ಪ್ರಾಬ್ಲಮ್ ಅಂತ ಹೇಳಿ. ಅವಾಗ ಯಾವುದೇ ಪುಸ್ತಕ ಇರಲಿಲ್ಲ, ಇಂಥದ್ದು ಇದೆ ಅಂತಲೂ ಗೊತ್ತಿದ್ದಿಲ್ಲ, ಸೈಕಾಲಜಿಕಲ್ ಕೋಚ್ ಇರಲಿಲ್ಲ. ಆಗೇನಾಗ್ತಿತ್ತು, ನಮ್ಮ ಮನಸ್ಸಿನ ಮೇಲೆ ನಾವೇ ಅರ್ಥ ಯಾಕೆ ಆಗ್ತಿರ್ಬೋದು ಇದು ಅಂಥೇಳಿ ನಮ್ಮ ಜೊತೆ ನಾವೇ ಮಾತಾಡ್ಕೊಳ್ಳೋದು. ನೋಡಿ, ಅದು ನನಗೆ ತುಂಬ ಹೆಲ್ಪ್ ಆಯಿತು. ನಾನು ಆಡೋ ಸಮಯದಲ್ಲಿ ಪ್ರತಿ ಬಾಲ್ ಎದುರಿಸೋದಕ್ಕೆ ಮುಂಚೆ ನಾನು ಹೇಳ್ಕೊಳ್ತಾ ಇದ್ದೆ. ಅದಕ್ಕೆ ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ. ನಾನು ಹೇಳ್ಕೊಂಡಾಗ ನನಗೆ ನೆನಪು ಮಾಡ್ತದೆ ಏನು ತಪ್ಪು ಮಾಡಬಾರ್ದು, ಏನು ಮಾಡಬೇಕು ಅಂತ. ಏನು ಮಾಡಬಾರ್ದು ಅನ್ನೋದಕ್ಕಿಂತ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಮಾಡಬಾರ್ದ ಬಗ್ಗೆ ಫೋಕಸ್ ಮಾಡಿದರೆ ಅದೇ ಆಗ್ತದೆ. ಸೊ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು. ಸೊ ಅದ್ರ ಕಡೆ ಫೋಕಸ್ ಮಾಡ್ತಾ ಹಾಗೆ ಇಂಪ್ರೂವ್ಮೆಂಟ್ ಆಗಿ ನಾನು ಫ್ಯಾಕ್ಟ್ರಿ ತಂಡಕ್ಕೆ ಮತ್ತು ಪ್ರೈವೇಟ್ ಕ್ಲಬ್ ತಂಡಕ್ಕೆ ಹಲವಾರು ವರ್ಷಗಳು ಆಡಿ ಯಶಸ್ವಿಯಾದ ಕ್ರಿಕೆಟರ್ ಆಗಿದ್ದೆ. ಇದ ನಂತರ ನನ್ನ ಮಗನ ನನಗೆ ಟೇಬಲ್ ಟೆನ್ನಿಸ್ ಸೇರಿಕೊಂಡ. ನ್ಯಾಷನಲ್ ಲೆವೆಲಲ್ಲಿ ಅಲ್ಲೂ ಕೂಡ ನಾನು ಹಲವಾರು ಮಕ್ಕಳುಗಳಿಗೆ ಮ್ಯಾಚ್ ಅಂತ ಬಂದಾಗ, ಟೂರ್ನಮೆಂಟ್ ಅಂತ ಬಂದಾಗ, ಒಬ್ಬ ಎದುರಾಳಿ ಹೆಸರು ನೋಡಿದಾಗ, ಅದರಲ್ಲೂ ಎದುರಾಳಿಯ ಹೆಸರು ನೋಡಿದಾಗ, ಇವನು ದೊಡ್ಡ ಪ್ಲೇಯರು, ಇವನು ಈ ಸ್ಟೇಟ್ನಲ್ಲಿ ನಂಬರ್ 1 ಅಂತ ನೋಡಿದಾಗಲೇ ಅವ್ರಿಗೇನೋ ಶುರು ಆಗಿಬಿಡುತ್ತೆ, ನನಗೆ ನಲ್ಲಿ ಆಗಲ್ವೋ ಏನೋ, ನನ್ನ ಎಬಿಲಿಟಿ ಅಂತ ಹೇಳ್ತೀವಿ, ಸೆಲ್ಫ್ ಡೌಟ್. ಆ ಎಬಿಲಿಟಿ ಅವನಷ್ಟು ಇಲ್ಲ, ಅವನ ಹೆಸರು ಕೇಳಿದಾಗಲೇ ಏನೋ ಆಯಿತು, ಏನೋ ಎಲ್ಲ ಆಗೇ ಹೋಯ್ತು ಅನ್ನೋ ಥರ. ಅಂದರೆ ನಾವು ಹೇಳೋದು ಅಂಕಣಕ್ಕೆ ಬರುವ ಮುನ್ನ ಹೊರಗಡೆನೇ ಮ್ಯಾಚ್ ಸೋತಿದ್ದಾರೆ ಅಂತ, ಬಿಫೋರ್ ಎಂಟರ್ ದ ಕೋರ್ಟ್
ಅಂತ ಹೇಳ್ತೇವೆ. ಸೊ ಇದನ್ನೆಲ್ಲ ನೋಡ್ತಿದ್ದೆ, ನನ್ನ ಮಗನಿಗೂ ಆಗ್ತಿತ್ತು. ಸೊ ಅವನಿಗೆ ಯಾರೂ ಹೆಲ್ಪ್ ಮಾಡೋಕ್ಕೆ ಇದ್ದಿಲ್ಲ. ಅದು ಕಷ್ಟ ಆಗಲೇ ನಾನು ಈ ಫೀಲ್ಡಿಗೆ ಬಂದಿದ್ದೆ. ನಮ್ಮ ಮಕ್ಕಳಿಗೆ ನಾವೇ ಮಾಡಬಾರ್ದು ಹೇಳಬೇಕಂತ ಹೇಳಿದರೆ. ಸೊ ಹೀಗೆ ಅದನ್ನೆಲ್ಲ ನೋಡ್ತಾ ಬಂದಾಗ ಇದರ ಇಂಟ್ರೆಸ್ಟು ಆಳವಾಗಿ ಹೋಯಿತು. ಮತ್ತು ಆರ್ಟಿಕಲ್ಸ್ ಬರೆಯೋದು, ಹಾಗೆ ಇದರ ಪ್ರವಾಸ ಜರ್ನಿ ನಡೀತಾನೆ ಬಂದಿದೆ. ಭಾರತದಲ್ಲಿ ನಾನು ಶುರು ಮಾಡಿದಾಗ ಯಾರ್ಯಾರು ಇರಲಿಲ್ಲ, ಕ್ವಾಲಿಫಿಕೇಷನ್ನು ಇರಲಿಲ್ಲ, ಯಾವುದೋ ಯೂನಿವರ್ಸಿಟಿ ಕೋರ್ಸ್ ಕೊಡ್ತಿದ್ದಿಲ್ಲ. ಈಗ ಬರ್ಬರ್ತಾ ತುಂಬ ಯೂನಿವರ್ಸಿಟೀಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಲವಾರು ಮಕ್ಕಳು ಆಸಕ್ತಿಯಿಂದ ಈ ಒಂದು ಎಜುಕೇಷನ್ ಪ್ರಯೋಜನ ಪಡಿತಿದ್ದಾರೆ, ಅದಕ್ಕೆ ಓದ್ತಾ ಇದ್ದಾರೆ. ಆದರೆ ಒಂದು ಹೇಳಬೇಕಂದ್ರೆ ಈ ಒಂದು ತರಬೇತಿ, ಈ ಆಲೋಚನೆ ಇದು ತುಂಬ ಮುಂದಿದೆ. ಆದರೆ ಇನ್ನೂ ಈ ಕ್ರೀಡಾ ಬಳಗ ಏನಿದೆ, ಫ್ರೆಟರ್ನಿಟಿ ತುಂಬ ಹಿಂದಿದೆ. ಕ್ರೀಡಾಪಟುಗಳು ಅವ್ರಿಗೆ ಏನು ಅನಿಸ್ತದೆ ಅಂತ ಹೇಳಿದರೆ, ನನಗೇನಾಗಿದೆ, ಮನಸ್ಸು ನನ್ನ ತಲೆ ಕೆಟ್ಟಿದೆಯಾ, ನಾನು ಯಾಕೆ ಅವ್ರ ಹತ್ರಕ್ಕೆ ಹೋಗಬೇಕು, ನನಗೇನಾಗಿದೆ, ನಾನು ನಾರ್ಮಲ್ ಆಗಿದ್ದೀನಿ ಅಂಥೇಳಿ ಪೇರೆಂಟ್ಸಿಗೆ ಒಂದು ನಂಬಿಕೆ ಇಲ್ಲ, ಅಂದರೆ ಒಪ್ಪಿಗೆ ಇಲ್ಲ. ನಮ್ಮ ಮಕ್ಕಳಿಗೆ ಏನಾಗಿದೆ, ಅವ್ರಿಗೇನಾಗಿದೆ, ಸರಿ ಇದ್ದಾರಲ್ಲ, ನಾನು ಯಾಕೆ ಸೈಕಾಲಜಿ ಕರ್ಕೊಂಡು ಹೋಗಬೇಕು ಅಂದರೆ, ಸೈಕಾಲಜಿ ಅಂತೂ ಕೂಡಲೇ ಅವ್ರು ಸೈಕ್ಯಾಟ್ರಿಗೆ ನೋಡ್ತಾರೆ. ಸೈಕ್ಯಾಟ್ರಿ ಎಲ್ಲ ನೋಡೋದು ಅಬ್ನಾರ್ಮಲ್ ಪೀಪಲಿಗೆ. ಆದರೆ ಸ್ಪೋರ್ಟ್ಸ್ ಸೈಕಾಲಜಿ ಬೇಕಾಗಿರೋದು ನಾರ್ಮಲ್ ಪೀಪಲಿಗೆ. ಏನೂ ತೊಂದರೆ ಇಲ್ಲ, ಅವರಿಗೆ ತಲೆ ಕೆಟ್ಟಿರೋದಿಲ್ಲ. ಆದರೆ ಅವ್ರ ಆಲೋಚನೆಯಲ್ಲಿ ಎಲ್ಲೋ ಒಂಚೂರು ತೊಂದರೆ ಇರ್ತದೆ. ಆ ಆಲೋಚನೆಯನ್ನು ನಾವು ಟ್ಯೂನ್ ಮಾಡಿ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತೇವೆ. ಸೊ ಆದ್ದರಿಂದ ಅಗತ್ಯ ಇನ್ನೂ ಹೆಚ್ಚಿದೆ. ಆದರೆ ಇನ್ನೂ ಜನಗಳ ಅರಿವು ಇನ್ನೂ ತುಂಬ ಕಮ್ಮಿ ಇದೆ. ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ, ನೋಡೋಣ. ಕಂಡು ಪ್ರತಿಯೊಂದು ಟೀಮಿಗೆ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಅಂತ 100% ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಂದು ಕಡೆ ಹಣದ ಅನಾನುಕೂಲದಿಂದ ಯಾರನ್ನೂ ಅಪಾಯಿಂಟ್ ಮಾಡೋದಿಲ್ಲ. ಇದು ಕೆಲವೊಮ್ಮೆ ಒಂದು ಸಂಸ್ಥೆ ಮಾಡಬೇಕು ಅನ್ನೋದಕ್ಕಿಂತ ಕ್ರೀಡಾಪಟುಗಳು ಅವರ ಪೇರೆಂಟ್ಸು ಅದ್ರ ಕಡೆ ಇಂಟ್ರೆಸ್ಟ್ ತೊಗೊಂಡು ಅವರೇ ಇದನ್ನು ಸೀಕ್ ಮಾಡಬೇಕಂದ್ರೆ ಅವರೇ ಒಂದು ಮುಂದಾಳತ್ವ ತೊಗೊಂಡು, ಯಾರಿದ್ದಾರೆ ಇಂಥವ್ರು, ನಾವು ಇದನ್ನು ಹಂಚ್ಕೊಳ್ಳೋಣ ಅವ್ರ ಹತ್ರ. ನಾನು ಚೆನ್ನಾಗಿದ್ದೇನೆ, ಇನ್ನೂ ಚೆನ್ನಾಗಾಗಬೇಕಾದ್ರೆ ಅವ್ರ ಸಹಾಯ ಬೇಕು. ನಾವು ಚೆನ್ನಾಗಿರೋರನ್ನ ಇನ್ನೂ ಚೆನ್ನಾಗಿ ಮಾಡ್ತೇವೆ, ಅದಾಗಿದೆ ಕೆಲವೊಂದು ಸೆನ್ಸಸ್ಸಲ್ಲಿ. ಆದ್ದರಿಂದ ನಮ್ಮ ಸಹಾಯ ಪಡಿಬೇಕು. ನಾವು ವೃತ್ತಿ ಮಾಡ್ತಿದ್ದೀವಿ, ನಮಗೆ ನಾವು ಅದೇ ದೊಡ್ಡದು ಅಂತ ಹೇಳ್ಕೊಳ್ಳೋದಕ್ಕಲ್ಲ. ಆದರೆ ಸಹಾಯ ಪಡೆದರೆ ಅವರು ಏನಿದ್ದಾರೆ ಅದಕ್ಕಿಂತ ಚೆನ್ನಾಗಿ ಆಗ್ಬೋದು ಅಂತ ನಮ್ಮ ನಂಬಿಕೆ. ಸರಿ, ಈಗ ನಿಮ್ಮ ಸೇವೆ ಯಾರಿಗೆ ಲಭ್ಯ ಇದೆ? ಎಲ್ಲರಿಗೂ ಲಭ್ಯ ಇದೆ. ಯಾರ್ಯಾರು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ? ನಮ್ಮದು ವೆಬ್ಸೈಟ್ ಇದೆ, ಅದನ್ನು ಹುಡುಕ್ತಾರೆ ಬೇಕಾದವರು, ಆಗ ಕಾಲ್ ಮಾಡ್ತಾರೆ. ಮತ್ತು ನಮ್ಮದು ಅವ್ರದ್ದು ಸೆಷನ್ಸ್ ನಡೀತದೆ. ನಡೆದಾಗ ಏನಾಗುತ್ತೆ, ಅವ್ರಿಗೆ ಏನೇನು ತೊಂದರೆ ಆಗಿದೆ ಅಂತ ನೋಡ್ಕೊಳ್ತೀವಿ. ಮತ್ತು ಮೂಲತಃ ಮನಸ್ಸು ಹೇಗೆ ವರ್ಕ್ ಮಾಡುತ್ತೆ ಅಂತ ಫಸ್ಟು ತಿಳ್ಕೊಳ್ತೇವೆ. ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗೆ ಯೂಸ್ ಮಾಡಬೇಕು ಅಂತೇಳಿ. ಆಮೇಲೆ ಅದನ್ನು ಹೇಗೆ ಯೂಸ್ ಮಾಡೋದು ಹೇಳ್ಕೊಡ್ತೀವಿ. ಅವ್ರಿಗೆ ಸ್ಪೆಸಿಫಿಕ್ಕಾಗಿ ಏನೋ ತೊಂದರೆಗಳಿದ್ರೆ ಅದನ್ನು ಅಡ್ರೆಸ್ ಮಾಡ್ತೀವಿ. ಅದೇ ಥರ ಅವ್ರಿಗೆ ಹಲವಾರು ತರಬೇತಿ, ಟೆಕ್ನಿಕ್ಸು, ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ ನಾವು, ಅವನ್ನೆಲ್ಲ ಹೇಳ್ಕೊಡ್ತೇವೆ ನಾವು ಅವ್ರಿಗೆ. ಸೊ ನೀವೀಗ ಬ್ರೀದಿಂಗ್ ಇರ್ಬೋದು, ಸೆಲ್ಫ್ ಟಾಟ್ ಸೈಕಾಲಜಿಸ್ಟ್ ಅಂತ ಹೇಳ್ಬೋದು? ಇಲ್ಲ, ನಾನದು ಕೋರ್ಸಸ್ ಮಾಡಿದ್ದೇನೆ. ಸೈಕಾಲಜಿ ಡಿಗ್ರಿ ಮಾಡಿದೆ ಆನ್ಲೈನು. ಅದಾದಮೇಲೆ ಅದರ ಕೋರ್ಸ್ ಮಾಡಿದೆ. ಅವಾಗ ನಾನು ಹೇಳಿದಾಗೆ ಯಾವುದೂ ಯೂನಿವರ್ಸಿಟಿ ಆಫರ್ ಮಾಡ್ತಿದ್ದಲ್ಲ, ನಾವು ಕೆಲಸದಲ್ಲಿ ಇದ್ವಿ. ಹಾಗಾಗಿ ಆನ್ಲೈನೆಲ್ಲ ಕೋರ್ಸ್ಗಳು ಮಾಡಿದೆ, ಹಲವಾರು ಕೋರ್ಸ್ಗಳು ಮಾಡಿದೆ ಅಬ್ರಾಡ್ ಅವ್ರ ಕರೆಸ್ಪಾಂಡೆನ್ಸ್ನಲ್ಲಿ. ಅದು ನನಗೆ ಸಾಕಾಯ್ತು, ಯಾಕೆಂದರೆ ಹಲವಾರು ವರ್ಷಗಳು ನನ್ನ ಫೀಲ್ಡಲ್ಲಿ ಅದರ ಅನುಭವ ಪಡೆದಿದ್ದೆ. ಯಾವಾಗ ಅವರು ತರಬೇತಿ ಕೋರ್ಸ್ಗಳು ಮಾಡೋಕ್ಕೆ ಶುರು ಮಾಡಿದ್ವೋ ನನಗೆ ಚೆನ್ನಾಗಿ ರಿಲೇಟ್ ಮಾಡಿದೆ, ಏನು ಹೇಳ್ತಿದೆ ಅದೇನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯ್ತು. ಯಾಕಂದರೆ ಆಲ್ರೆಡಿ ಅನುಭವ ಆಗಿತ್ತು. ಜೊತೆಗೆ ಕೌನ್ಸಿಲಿಂಗ್ ಅಂದರೆ ಸಮಾಲೋಚನೆ, ಕೌನ್ಸಿಲಿಂಗ್ ಕೋರ್ಸ್ ಕೂಡ ಮಾಡಿದೆ, ಸರ್ಟಿಫೈಡ್ ಕೌನ್ಸಿಲರ್ ಕೂಡ. ಹಾಗಾಗಿ ಅವ್ರ ಹತ್ರ ಯಾವ ರೀತಿ ಮಾತುಕತೆ ನಡೆಸಬೇಕು, ಸುಮ್ಮನೆ ಮಾತಾಡೋದು ಅಲ್ಲ. ಕೌನ್ಸಿಲಿಂಗ್ ಅಂದರೆ ಅದಕ್ಕೊಂದು ಮೆಥಡ್ ಇದೆ. ಆ ರೀತಿಯಲ್ಲಿ ನಾನು ಅವ್ರ ಜೊತೆ ಸಮಾಲೋಚನೆ ಮಾಡೋದನ್ನು ಅಪ್ಲೈ ಮಾಡಿಕೊಂಡು ಮಾಡ್ತಾ ಬಂದಿದ್ದೇವೆ. ಆದರೆ ಇನ್ನೂ ಸಣ್ಣ ಒಂದು ಪರ್ಸೆಂಟೇಜ್ ಕ್ರೀಡಾಪಟುಗಳು ಮಾತ್ರ ಇದರ ಉಪಯೋಗ ಪಡಿತಾ ಇರೋದು. ಇನ್ನು ಭಾಳ ಆಗಬೇಕಾಗಿದೆ. ಅಂದರೆ ನೀವು ಕ್ರಿಕೆಟ್ ಆಟಗಾರರಿಗೆ ಅಲ್ಲದೆ ಇತರ ಕ್ರೀಡಾಪಟುಗಳಿಗೆ ಕೂಡ ಇದರ ಪ್ರಯೋಜನ ಕೊಡ್ತಾ ಇದ್ದಾರೆ? ಖಂಡಿತ. ಈಗ ನನ್ನ ಈ ಪುಸ್ತಕ ಯಾಕೆ ಬರೆದೆ ಅಂತ ಹೇಳಿದರೆ, ನಾನೆಲ್ಲ ಒಂದು ಕಡೆ ಅಕಾಡೆಮೀಸಲ್ಲೆಲ್ಲ ಮಾಡಿದಾಗ ಕ್ರಿಕೆಟಿಗರ ಜೊತೆ ಭೇಟಿ ಆದಾಗ ಅವ್ರು ಕೇಳ್ತಿದ್ರು, ಕ್ರಿಕೆಟ್ ಎಷ್ಟು ಪಾಪ್ಯುಲರ್ ಕ್ರೀಡೆ ನಮ್ಮ ದೇಶದಲ್ಲಿ, 40 ಮಿಲಿಯನ್ ಮಕ್ಕಳು ಕ್ರಿಕೆಟಿಗರ್ ಆಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರಂತೆ. ಹೆಣ್ಮಕ್ಳು ಕೂಡ ಈಕ್ವಲ್ ಆಗಿ ಆಡ್ತಾ ಇದ್ದಾರೆ. ಅದರಿಂದ ಕ್ರಿಕೆಟಿಗೆ ಯಾಕೆ ಮಾಡಿಲ್ಲ ಸ್ಪೆಸಿಫಿಕ್ ಆಗಿ ಅಂತ ಹೇಳಿದರು. ಸೊ ಹೀಗಾಗಿ ಒಬ್ಬ ಕ್ರಿಕೆಟರ್ಸ್ನ ಹುಡುಕ್ತಿದ್ದೆ. ಅವ್ರು ನಮ್ಮ ಜೊತೆಲಿ ಇದ್ದರೆ ಈ ಕೆಲಸ ಸುಲಭ. ಕ್ರಿಕೆಟ್ ಒಂದು ದೊಡ್ಡ ಒಂದು ಕಿಂಗ್ಡಮ್ ಇದ್ದಾಗೆ, ಅದ್ರ ಜೊತೆ ಕ್ರಿಕೆಟರ್ ಇದ್ದರೆ ಇದು ಮುಟ್ಟುತ್ತದೆ ಅವರಿಗೆ, ಇಲ್ಲದ್ರೆ ಏನೋ ಮಾಡಿದ್ದಾರೆ ಅಂತ ಆಗ್ತದೆ. ಸೊ ಭಾಳಷ್ಟು ಕ್ರೀಡಾಪಟುಗಳಿಗೆ ಜೊತೆ ನಾನು ಸಂಪರ್ಕ ಮಾಡಿ ಕೇಳಿದಾಗ ಎಲ್ಲೋ ಒಂದು ಕಡೆ ಅವರಲ್ಲಿ ಮುಜುಗರ ಇತ್ತು. ಇದು ಸಬ್ಜೆಕ್ಟು ತುಂಬಾ ಅವರೆಲ್ಲ ಏನ್ ಹೇಳ್ತಾರೆ, ಗ್ರೇ ಏರಿಯಾ ಅಂತ. ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇದನ್ನ ನಾವು ಎಲ್ಲ ಮಾಡಿದ್ದೇವೆ, ಅದು ಇನ್ನೂ ಅಡ್ರೆಸ್ಸೇ ಮಾಡಿಲ್ಲ ನಾವು ಅಂತ ಅಂತಿದ್ರು. ಅವ್ರಿಗೆ ಬಹುಶಃ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಇವ್ರು ಯಾರು ಅಂತ ಇರ್ಬೋದು. ಇದಕ್ಕೆಲ್ಲ ನಾವು ಮನಸ್ಸಿನ ವಿಚಾರಕ್ಕೆಲ್ಲ ಹೋದಾಗ ಏನನ್ನಿಸ್ತದೋ ಅಂತ ಸ್ಟಿಗ್ಮಾ ಅಂತ ಆಗ್ತದೆ. ಎಲ್ಲರೂ ಹಿಂಜರಿದ್ರು. ಕಡೆಗೆ ಕೆ ಶ್ರೀನಾಥ್ ಅಂತೇಳಿ ಅವರು ಕರ್ನಾಟಕ ರಂಜಿ ಪ್ಲೇಯರ್ ಮಾಜಿ ಮತ್ತು ತಮಿಳುನಾಡಿಗೂ ಆಡಿದರು. ಹಲವಾರು ಪಾತ್ರಗಳನ್ನ ವಹಿಸಿದ್ದಾರೆ, ಕೋಚ್ ಆಗಿ, ಸೆಲೆಕ್ಟರ್ ಆಗಿ. ಆಮೇಲೆ 20 ವರ್ಷಗಳಿಂದ ಸತತವಾಗಿ ಅಂಪೈರಿಂಗ್ ಮಾಡ್ಕೊಂಡು ಬಂದಿದ್ದಾರೆ.
ಈಗಲೂ ಹಾಲಿ BCCI ಅಂಪೈರ್. ಸೊ ನೀವಿಬ್ರು ಸೇರಿ ಪುಸ್ತಕ ನನ್ನ ಒಳ್ಳೆ ಸ್ನೇಹಿತರವರು, ನಂದು ಜಾಸ್ತಿ ಕೆಲಸ ಇದೆ, ಪಾತ್ರ ಇದೆ. ಅವರಲ್ಲಿ ಏನು ಸಿಕ್ತು ನನಗೆ ಅಂದ್ರೆ ಅನುಭವ, ಅವರ ಅನುಭವ. ಯಾಕಂದ್ರೆ ನನಗಿಂತ ಉನ್ನತ ಮಟ್ಟ ಕ್ರಿಕೆಟ್ ಆಡಿದ್ದಾರೆ. ಅಂಪೈರ್ ಆಗಿ 22 ಯಾರ್ಡ್ಸ್ ನಲ್ಲಿ ಕ್ರಿಕೆಟ್ ನೋಡಿದ್ದಾರೆ. ದೊಡ್ಡ ದೊಡ್ಡ ದಿಗ್ಗಜರನ್ನ ನೋಡಿದ್ದಾರೆ. ಮೋರ್ ಎಕ್ಸ್ಪೋಜರ್. ಸೊ ಅವರಲ್ಲಿ ಒಳ್ಳೊಳ್ಳೆ ಕೆಲವು ಇನ್ಪುಟ್ಸ್ ತಗೊಂಡು ನಾನು ಮಾಡ್ತಿರೋ ಸರಿಯಾ, ಅದಕ್ಕೆ ನಾವು ಚರ್ಚೆ, ಹಲವಾರು ಚರ್ಚೆ ನಡೀತು. ಮತ್ತೆ ಈ ಕ್ರಿಕೆಟ್ ಸರ್ಕಲ್ಗೆ ಹತ್ರ ತಗೊಂಡು ಹೋಗೋದಕ್ಕೆ ಅವ್ರ ಸಹಾಯ ತುಂಬಾ ಆಯ್ತು. ಯಾಕಂದ್ರೆ ಮೊನ್ನೆ ಬುಕ್ ಲಾಂಚ್ ಅಲ್ಲಿ ಕೂಡ ತುಂಬಾ ದೊಡ್ಡ ದಿಗ್ಗಜರು ಬಂದಿದ್ರು. ಮತ್ತೆ ಇವರು ಕೈ ಜೋಡಿಸಿದ್ದಾರೆ, ಜನ ಸ್ವಲ್ಪ ಕಣ್ಬಿಟ್ಟು ನೋಡ್ತಾರೆ ಇದ್ರಲ್ಲಿ ಏನೋ ಇರಬಹುದು ಅಂತ. ಮತ್ತೆ ಅನಿಲ್ ಕುಂಬ್ಳೆ ಅವರು ಮುನ್ನುಡಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಮ್ಮ ಒಂದು ಪ್ರಯತ್ನಕ್ಕೆ ಒಂದು ಪ್ಲಸ್ ಪಾಯಿಂಟ್, ಎನ್ಕರೇಜ್ಮೆಂಟ್ ಸಿಗ್ತದೆ ಅಂತ. ನಿಮ್ಮ ಪರ್ಸನಲ್ ವೈಯಕ್ತಿಕ ಅನುಭವ ಕೂಡ ಇದ ಪುಸ್ತಕಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಹೌದು, ವೈಯಕ್ತಿಕ ಅನುಭವನೇ ಇದು ಮಾಡಬೇಕು ಅಂತ ಒಂದು ದಿಕ್ಕು ತಂದಿದ್ದು, ಅಂದ್ರೆ ಒಂದು ಮೋಟಿವೇಶನ್ ಕೊಟ್ಟಿದ್ದು. ನನ್ನ ಮಗನಲ್ಲಿ ಕೂಡ ಅದು ನೋಡಿದ್ದೆ. ಇದು ತುಂಬಾ ಜನಕ್ಕೆ ಆಗುತ್ತೆ. ಬರೀ ಕೋಚಿಂಗು ಅದು ಒಂದೆಲ್ಲ ನೋಡ್ತೀವಿ, ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ಹಾಕ್ತಿವಿ, ಶೂಸ್ ಇರ್ಬೋದು, ಡ್ರೆಸ್ ಇರ್ಬೋದು, ರಾಕೆಟ್ಸ್ ಇರ್ಬೋದು, ಆದ್ರೆ ಅವ್ರ ಮನಸ್ಸೇ ಬಿಟ್ಬಿಡ್ತಾ ಇದೀವಲ್ಲ, ಅದೇ ಮುಖ್ಯ ಅಂತ ಹೇಳಿ. ಸೊ ಹಾಗಾಗಿ ಅದನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಬಂದಿದೆ. ಈಗ ಕ್ರಿಕೆಟ್ ಅಲ್ಲಿ ಚೋಕರ್ಸ್ ಎನ್ನುವ ಬಗ್ಗೆ ನಾವು ಮಾತಾಡುವಾಗ ಅದರಲ್ಲಿ ಈ ಸೌತ್ ಆಫ್ರಿಕಾ ಇಡೀ ತಂಡವೇ ಒಂಥರ ಚೋಕ್ ಆಗುವುದನ್ನು ನಾವು ನೋಡಿದ್ದೇವೆ. ಅವರು ಪ್ಲೇ ಆಫ್ ಅಲ್ಲಿ ಒಳ್ಳೆ ಆಡ್ತಾರೆ, ಬಟ್ ವೆನ್ ಇಟ್ ಕಮ್ಸ್ ಟು ಫೈನಲ್, ಸೆಮಿಫೈನಲ್, ನಾಕ್ಔಟ್ ಸ್ಟೇಜ್ ಅಲ್ಲಿ ಎಲ್ಲ ಆಗಿದ್ದಾರೆ. ಸೊ ಇಡೀ ಟೀಮ್ಗೆ ಈ ತರದ ಒಂದು ಸೈಕಾಲಜಿ ಇರ್ತದ, ಅಂದ್ರೆ ವೈಯಕ್ತಿಕವಾಗಿ ಅಲ್ಲದೆ. ಅವರು ಸೌತ್ ಆಫ್ರಿಕಾಗ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಆಗ್ಬಿಡ್ತಿತ್ತು. ಏನು ಅಂತ ಹೇಳಿದ್ರೆ ಅವರಿಗೆ ಅದರಿಂದ ಹೊರಗೆ ಬರಬೇಕಂತ ಒಂದು, ಆಮೇಲೆ ಪಂದ್ಯಾವಳಿ ಚಾಂಪಿಯನ್ಶಿಪ್ನ ಗೆಲ್ಲಬೇಕಂತ ಇನ್ನೊಂದು, ಆ ಥರ ಒಂದು ಬಯಕೆ ಎರಡೂ ಇರ್ತದೆ. ಆದರೆ ಅದೇ ಥರ ಸನ್ನಿವೇಶ ಬಂದಾಗ ಅವರು ಮತ್ತೆ ಅದನ್ನೇ ನೆನಪು ಮಾಡಿಕೊಂಡಾಗ ಅದೇ ಆಗ್ತದೆ. ಮತ್ತೆ ಸೊ ಇಡೀ ಟೀಮಿಗೆ ಹಾಗೆ ಸಮಸ್ಯೆ. ಹೌದು, ನಿಮಗೆ ಏನು ಬೇಡದದ್ದನ್ನು ಯೋಚನೆ ಮಾಡಿದ್ರೆ ಅದೇ ಸಿಗ್ತದೆ. ನಿಮಗೆ ಏನು ಬೇಕೋ ಅದ್ರ ಕಡೆ ಯೋಚನೆ ಮಾಡಬೇಕು. ಸೊ ಆ ಟೈಮಲ್ಲಿ ಗಾಬರಿ ಆಗಿ ಕೆಲವೆಲ್ಲ ಮಾಡಿದ್ದಾರೆ, ತಪ್ಪುಗಳು, ರನ್ಔಟ್ ಆಗಿದೆ, ಡೊನಾಲ್ಡ್ದು ಬಹಳಷ್ಟು ಹೊರಗೆ ಬಂದಿದ್ದಾರೆ. ಈಗ ಅವರು ಆ ಒಂದು ಎಲ್ಲೋ ಒಂದ್ ಕಡೆ ಸದ್ಯಕ್ಕೆ ಇನ್ನೂ ಅವ್ರು ಮೇಜರ್ ಟೂರ್ನಮೆಂಟ್ ಗೆಲ್ಲಿಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಅದರ ಸುಧಾರಣೆ ಆಗಿದೆ. ಸರಿ, ಈಗ ನರ್ವಸ್ 90s ಬಗ್ಗೆ ಬಹಳಷ್ಟು ನಾವು ಕೇಳಿದ್ದೇವೆ. ಅದ್ರಲ್ಲಿ ದೊಡ್ಡ ಎಕ್ಸಾಂಪಲ್ ನಮ್ಮ ಸಚಿನ್ ತೆಂಡೂಲ್ಕರ್. ಈಗ ಅವರು 100 ಸೆಂಚುರೀಸ್ ಬಾರಿಸಿದ್ರು, 28 ಬಾರಿ 90s ಅಲ್ಲಿ, ಅಂದ್ರೆ 90 ಮತ್ತೆ 100 ನಡುವೆ ಔಟ್ ಆಗಿದ್ದಾರೆ. ಬಹುಶಃ 28 ಮ್ಯಾಚ್ಗಳನ್ನು ಹಿಡಿದ್ರು 128 ಸೆಂಚುರೀಸ್ ಆಗ್ತಿತ್ತು. ಸೊ ಇಷ್ಟು ದೊಡ್ಡ ಪ್ಲೇಯರ್ಗೂ ಕೂಡ ಈ ಸಮಸ್ಯೆ ಎದುರಾಗಿದೆ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಒಂದು ಕಾಡುವಂತ ಸಮಸ್ಯೆ. ಮತ್ತೆ ಸಮಟೈಮ್ಸ್ ಇಟ್ಸ್ ಬಿಯಾಂಡ್ ಅವರ್ ಓನ್ ಕೆಪಾಸಿಟಿ ಇರುವಂತದ್ದು. ಹೌ ಫಾರ್ ಇಟ್ ಇಸ್ ಟ್ರೂ ಅಂದ್ರೆ ಯಸ್ ಓವರ್ಕಮ್ ಇಟ್ ಸಚಿನ್, ಇಲ್ಲ ಅಂತ ಹೇಳಿಲ್ಲ. ಹೌದು. ಆಮೇಲೆ ಅವರು ಮಧ್ಯದಲ್ಲಿ ಆಗ್ತಿರ್ಬೋದು, ಅಥವಾ ಒಂದು ಒಳ್ಳೆ ಬಾಲ್ ಕೂಡ ಅವ್ರನ್ನ ಔಟ್ ಮಾಡಿರ್ಬೋದು, ಅಥವಾ ಬೇಗ 100 ಮಾಡಬೇಕು ಅಂತ ಒಂದು ತಪ್ಪು ಶಾಟ್ ಕೂಡ ಹೊಡೆದಿರ್ಬೋದು. ಶಾರ್ಟ್ ಸೆಲೆಕ್ಷನ್ ಅಂತೀವಿ ನಾವು. ಆ ಬಾಲಿಗೆ ಆ ಶಾಟ್ ಇಲ್ಲದಿದ್ರು ಕೂಡ ಬೇಗ ಹತ್ರ ಬರುವ ಅಂತ ಹೇಳಿ ಒಂದು 6 ಹೊಡಿಲಿ ಟ್ರೈ ಮಾಡಿ ಔಟ್ ಆಗಿರ್ಬೋದು. ಆದರೆ ಮೇಯ್ನ್ ಆಗಿ ಯಾಕೆ ನರ್ವಸ್ 90s ಆಗ್ತದೆ ಅಂದ್ರೆ ಅವರ ಸೈಟ್, ಅವರ ಗುರಿ 100 ಮೇಲೆ ಇರ್ತದೆ. ಆವಾಗ ಏನಾಗುತ್ತೆ, ಆ ಥರ ಆಗುತ್ತೆ ನೋಡಿ. ಯಾವಾಗ ಅದು ಬೇಕು ಅಂತ ಬಂದಾಗ ಅರೌಸಲ್ ಅಂತ ಹೇಳ್ತೀವಿ. ಅರೌಸಲ್ ಆದರೆ ಏನಾಗ್ತದೆ, ಹೃದಯ ಮಿಡಿತ ಇನ್ಕ್ರೀಸ್ ಆಗುತ್ತೆ, ಬ್ರೀದಿಂಗ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಮೈಂಡ್ ಥಿಂಕಿಂಗ್ ಫಾಸ್ಟ್ ಆಗುತ್ತೆ. ಆಗ ನಿಮ್ಮ ಪೇಷನ್ಸ್ ಕಮ್ಮಿ ಆಗುತ್ತೆ. ಆಗ ನೀವು 100 ಬರೋವರೆಗೂ ಪೇಷಂಟಾಗಿ ಹೋಗ್ಬೇಕಲ್ಲಿ. ಅವರಿಗೆ ತಾಳ್ಮೆಯಿಂದ ಆಡಿದಾಗಷ್ಟೇ 100 ಬರುತ್ತೆ. ನೀವು ಯಾವಾಗ ಆ ಥರ ಆಗ್ತದೆ, ಮುಂದಿನ ಬಾಲು ಅದನ್ನ ಬಾರಿಸಲಿಕ್ಕೆ ಲಾಯ್ಕ್ ಇಲ್ಲದಿದ್ರೂ ಸಹಿತ ನೀವು ಅದನ್ನ ಶಾರ್ಟ್ ಟ್ರೈ ಮಾಡಿದಾಗ ಔಟ್ ಆಗ್ತೀವಿ. ಹಾಗಾಗಿ ಒಂದೊಂದೇ ಬಾಲ್ ಆಡಬೇಕು, ಮತ್ತೆ 100 ಬಂದೇ ಬರ್ತದೆ. ನಾನು ಅಲ್ಲಿವರೆಗೆ ಇರಬೇಕು, ಒಂದೊಂದೇ ರನ್ ತೆಗಿತೀನಿ, ಒಂದೊಂದು 4 ಬೇಡ 6 ಬೇಡ, ಆ ಥರ ಹತ್ರ ಬಂದು ಅಲ್ಲಿಗೆ 100ಕ್ಕೆ ಬರ್ಬೋದು. ಕೆಲವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇರ್ತದೆ, 94 ಆಗಿರ್ತದೆ. ಅವರ ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಅಂದರೆ 6 ಬಾರಿಸಿ 100 ಮಾಡ್ತಾರೆ. ಆದರೆ ಆ ಕಾನ್ಫಿಡೆನ್ಸ್ ಎಲ್ಲರಿಗೂ ಬರಲ್ಲ. ಸರಿ, ಮಾನಸಿಕ ಗಟ್ಟಿತನ ಅಂದರೆ ಏನು ಹೇಳಬೇಕಾದ್ರೆ ಇದು ಬಹಳ ಮುಖ್ಯ ಅಂತ ಹೇಳಿದ್ರಿ ನೀವು. ಈಗ ಯಾವ ಥರದ ಸಮಸ್ಯೆಗಳು ನಮ್ಮ ಕ್ರಿಕೆಟರ್ಗೆ ಅಥವಾ ಆಟಗಾರರಿಗೆ ಎದುರಾಗುತ್ತೆ? ಒಂದು ಈಗ ಪ್ಲೇಯಿಂಗ್ ಫೀಲ್ಡ್ ಅಂತ ಇಟ್ಕೊಳ್ಳಿ, ಅಥವಾ ಮೀಡಿಯಾ ಮತ್ತು ಕ್ರೌಡ್ ಪ್ರೆಷರ್, ಅಥವಾ ಎಂಗ್ಸೈಟಿ, ಈ ಥರದ್ದು ಯಾವ ಸಮಸ್ಯೆಗಳು ಅವರ ಒಂದು ಮೂಲತಃ ಇದರ ಏನು ಹೇಳ್ತೀವಿ ನಾವು 2 ರೀತಿಯಲ್ಲಿದೆ. ಥಿಂಗ್ಸ್ ಯು ಕ್ಯಾನ್ ಕಂಟ್ರೋಲ್, ಥಿಂಗ್ಸ್ ಯು ಕಾಂಟ್ ಕಂಟ್ರೋಲ್. ಮೋಸ್ಟ್ಲಿ ಅವ್ರಿಗೆ ಕಂಟ್ರೋಲಬಲ್ ಥಿಂಗ್ಸ್ ಬಗ್ಗೆ ಪ್ರಾಬ್ಲಮೇ ಇಲ್ಲ, ಅನ್ಕಂಟ್ರೋಲಬಲ್ ಥಿಂಗ್ಸ್ ಬಗ್ಗೆ ಅವರ ಫೋಕಸ್ ಹೋಗ್ತಾ ಇರ್ತದೆ ಮನಸ್ಸು. ಅಂದರೆ ಒಂದು ಮೀಡಿಯಾ ಹೇಳಿದ್ರಿ ನೀವು, ಇನ್ನೊಂದು ತನ್ನ ಒಂದು ಏನು ಮಾಡ್ತೀನೋ ಅಂತ ಒಂದು, ನಾನು ಡ್ರಾಪ್ ಆಗ್ತೀನಾ ಅಂತ ಇನ್ನೊಂದು, ಚೆನ್ನಾಗಿ ಮಾಡಲೇಬೇಕಾದ್ರೆ ಮಾಡ್ತೀನಾ ಇಲ್ವಾ ಅಂತ ಡೌಟು. ಆಮೇಲೆ ಜನ ಏನು ಮಾತಾಡ್ತದೆ ನನ್ನ ಬಗ್ಗೆ, ಪ್ರೆಸ್ ಏನು ಬರೀತದೆ, ನನ್ನ ಟ್ರೋಲಿಂಗ್ ಆಗ್ತದ, ಔಟ್ ಆಗಿ ಟೀಮ್ ಸೋತ್ರೆ ನಂದು ಟ್ರೋಲಿಂಗ್ ಆಗ್ತದೆ, ಲಕ್ಷಾಂತರ ಜನ ಟ್ರೋಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ, ಅದು ಆಗ್ತದ. ಈ ಎಲ್ಲ ಚಿಂತನೆಗಳನ್ನು ಕಾಡ್ತಾ ಇರ್ತದೆ. ಆಮೇಲೆ ನನ್ನ ಪ್ಲೇಸ್ ಕಳ್ಕೋಬಹುದು. ಇದೆಲ್ಲ ಅನ್ಕಂಟ್ರೋಲಬಲ್ಸು. ಏನು ಕಂಟ್ರೋಲ್ ಮಾಡ್ಬೋದು ಅಂದರೆ ನಿಮ್ಮ ತರಬೇತಿ, ನಿಮ್ಮ ಕಾರ್ಯಾಚರಣೆ,
ನಿಮ್ಮ ಆಟ ಅಷ್ಟೇ. ಆದ್ರೆ ಕೆಲವೊಮ್ಮೆ ಈ ಅಂಪೈರಿಂಗ್ ಡಿಸಿಷನ್ಸ್ ಕೂಡ ಅದು control ಮಾಡ್ಲಿಕ್ಕೆ ಡಿಟ್ರಿಮೆಂಟಲ್ ಟು ದ ಪ್ಲೇಯರ್ ಅಲ್ವಾ? ಅದು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸರಿ, ಮೊನ್ನೆ ನಿಮ್ಮ ಪುಸ್ತಕ ರಿಲೀಸ್ ಆಗುವ ನೀವು ಹೇಳಿದ್ರಿ ಸೋಲು ಮತ್ತು ಗೆಲುವು ಎರಡರಲ್ಲೂ ನಾವು ಸಮಾನತೆ ಇಟ್ಕೊಳ್ಬೇಕು ಎನ್ನುವಂಥದ್ದು. ಇದು ಹೇಗೆ ಸಾಧ್ಯ ಸರ್? ಈಗ ಪಾಂಡ್ಯನಿಗೆ ನೋಡಿದ್ದೇವೆ ಯಾವ ಇದಾಗಿದೆ ಅಂತ ಹೇಳಿ. ಆ ಒಂದು ಗೆಲುವಿಂದ ಬಹುಶಃ 10 ವರ್ಷ ಆಯ್ತು ಅವ್ರಿಗೆ ಮೊನ್ನೆ ಟು ರಿಡೀಮ್ ಹಿಮ್ಸೆಲ್ಫ್. ಸೊ ಈ ತರದ ಸಮಸ್ಯೆಗಳನ್ನು ಅವರು ಹೇಗೆ ಇದು ಮಾಡ್ಲಿಕ್ಕೆ ಆಗುತ್ತೆ? ನೋಡಿ, ಲಾಜಿಕಲ್ ಥಿಂಕಿಂಗ್ ಅಂತ ಒಂದು ಬರ್ತದೆ. ನಿಮಗೆ ಏನಾದ್ರು ಸಮಸ್ಯೆ ಕಾಡ್ತಿದ್ರೆ ಈ ಲಾಜಿಕಲ್ ಥಿಂಕಿಂಗ್ ನಿಮ್ಮಿಂದ ದೂರ ಹೋಗ್ತದೆ. ಅಂದರೆ ಒಂದು ಸರಿಯಾದ ಆಲೋಚನೆ ಇರುವುದಿಲ್ಲ. ಲಾಜಿಕಲ್ ಥಿಂಕಿಂಗ್ ಅಂದರೆ ಸರಿಯಾದ ಆಲೋಚನೆ ಮಾಡೋದು. ಒಂದು ಉದಾಹರಣೆ ಕೊಡೋದು, ಈಗ ಕೊನೆಯ ಬಾಲಿಗೆ 6 ರನ್ ಬೇಕಂತ ಇಟ್ಕೊಳ್ಳಿ. ಒಂದು ಬಾಲ್ ಹಾಕಿದ್ರಿ, ಬಟ್ ಆ ಬ್ಯಾಟ್ಸ್ಮನ್ 6 ರನ್ ಹೊಡೆದ್ರು. ಆಗ ಬೌಲರ್ ಮನಸ್ಥಿತಿ ಹೇಗಿರುತ್ತೆ? ಅದರಿಂದ ಅವರು ಅಂದರೆ ಯಾವ ರೀತಿ ಹೊರಗೆ ಬರಬೇಕು? ಚಿಕ್ಕ ವಯಸ್ಸಿನ ಪ್ರಾಯದ ಕ್ರಿಕೆಟರ್ಸ್ಗೆ ಈ ಥರ ಆಗ್ತದೆ. ಆದರೆ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಅನುಭವನೇ ಅವ್ರಿಗೆ ಪಾಠ ಕಲಿಸ್ತದೆ, ಅಥವಾ ಪಾಠನೇ ಅನುಭವ ಕಲಿಸ್ತದೆ. ಈ ರೀತಿ ಕಲಿತಾ ಹೋಗ್ತಾರೆ. ಅವ್ರಿಗೆ ಅರ್ಥ ಆಗುತ್ತೆ ನಾನು ಏನು ಮಾಡಬೇಕನ್ನೋದು ಅವ್ರಿಗೆ ಮನದಟ್ಟಾಗ್ತದೆ. ಆಮೇಲೆ ಸಾಧಾರಣ ಅವ್ರಿಗೆಲ್ಲರಿಗೂ ಹೇಗೆ ಹ್ಯಾಂಡಲ್ ಮಾಡಬೇಕಂತ IPL ಬಂತು. ಇವಾಗ IPL ಅಲ್ಲಿ ಒತ್ತಡ ಎದುವಾತದ್ದು ಒತ್ತಡ. ಕಡೆ ಕ್ಷಣಗಳಲ್ಲಿ IPL ಅಲ್ಲಿ ಇಂಥ ಸಂದರ್ಭಗಳು ಬರೋದುಂಟು, ಕಡೆ ಕ್ಷಣಗಳು ಇಂಥ ಸಂದರ್ಭ ಬರೋದುಂಟು. ಸೊ ಹಾಗಾದ್ರೆ ಅದಕ್ಕೆ ಪ್ರಯತ್ನ ಮಾಡ್ತಾರೆ ಅವರು. ಆಮೇಲೆ ಏನು ಮಾಡಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಕೆಲವರು ಏನಾದರೂ ಆಗಲಿ, ನೋಡಿ ಏನಾದರೂ ಆಗಲಿನೂ ಭಾಳ ಮುಖ್ಯ. ಇಲ್ಲಿ ನಮಗೆ ತೊಂದರೆ ಕೊಡೋದು ಇದು ಮಾಡಿದರೆ ಇದು ಆಗ್ತದ ಅನ್ನೋ ಭಯ, ಔಟ್ ಆಗ್ತೀನ ಅಂತ. ಆದರೆ ಯುವಕರಲ್ಲಿ ಎಷ್ಟು ಧೈರ್ಯ ಇರ್ತದೆ ಅಂದರೆ, ಕರೇಜ್ ಎಷ್ಟಿರ್ತದೆ ಅಂದರೆ ಏನು ಬೇಕಾದ್ರೂ ಆಗಲಿ ಅಂತ ಪ್ರದಕ್ಷಿಣೆ ಮಾಡ್ತಾರೆ. ಅವಾಗ ಸಕ್ಸಸ್ ಆದರೂ ಆಗ್ಬಿಡುತ್ತೆ. ಆಗಲಿ ಏನೋ ಇದು ದೊಡ್ಡ ದೊಡ್ಡ ಆಟಗಾರರಿಗೆ ಹೊರಟೋಗ್ತಾ ಬರುತ್ತೆ. ಯಾಕೆಂದರೆ ಅವರಲ್ಲಿ ಹೆಸರು ಇರುತ್ತೆ, ಹೆಸರನ್ನು ಅವರು ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ವಿರಾಟ್ ಕೊಹ್ಲಿ. ಬಹುಶಃ 2014 ಡಿಪ್ರೆಷನ್ನಿಂದ ಹೊರಗೆ ಬಂದು ಇವತ್ತೊಂದು ಒಳ್ಳೆ ಕ್ರಿಕೆಟರ್ ಆಗಿ ಅವರು ಭಾರತಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ವಿಶ್ವನಾಥ್ ಅವರೇ, ಈ ಸೈಕಾಲಜಿ, ಕ್ರಿಕೆಟಲ್ಲೂ ಸೈಕಾಲಜಿ ಮತ್ತು ಸ್ಪೋರ್ಟ್ಸ್ ಸೈಕಾಲಜಿ ಫಾರ್ ಆಸ್ಪೈರಿಂಗ್ ಚಾಂಪಿಯನ್ಸ್, ಇದರ ಬಗ್ಗೆ ನೀವು ಮಾತಾಡಿದ್ರಿ. ಬಹುಶಃ ನಮ್ಮ ಆಟಗಾರರಿಗೆ ನಿಮ್ಮ ಪುಸ್ತಕ ಬಹಳ ಒಂದು ಒಳ್ಳೆಯ ಕೈಪಿಡಿ ಆಗಬಹುದು ಎನ್ನುವುದು ನಮ್ಮ ಆಶಯ ಕೂಡ. ಧನ್ಯವಾದಗಳು ಆಕಾಶವಾಣಿಗೆ ಬಂದು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಇನ್ನೊಂದು ಆಟಗಾರರು ಅಂತ ಬಂದಾಗ ಎಲ್ಲರಿಗೂ ಪುಸ್ತಕ ಕೊಂಡ್ಕೊಳ್ಳುವ ಸ್ಥಿತಿ ಇರೋದಿಲ್ಲ, ಫೈನಾನ್ಷಿಯಲ್ ಇದು. ಅದಕ್ಕೆ ನಾವು ತುಂಬ ರೀಸನಬಲ್ ಆಗಿ ಇಟ್ಟಿದ್ದೀವಿ. 250 ರೂಪಾಯಿ ಅಷ್ಟೇ ಮಾತ್ರ. ಹ್ಯಾಂಡ್ ಬುಕ್ ಅಂತ ಮಾಡಿದ್ವಿ, ಕೈಪಿಡಿ. ಸೊ ಅವ್ರಿಗೆ ನಾವೆಲ್ಲ ಏನು ಮಾತಾಡ್ತಿದ್ದೀವಿ ಅವ್ರ ಕಿಟ್ಟಲ್ಲಿ ಎಲ್ಲವೂ ಇರ್ತದೆ, ಸನ್ಸ್ಕ್ರೀನು ಅದು ಇದು ಎಲ್ಲ ಇರುತ್ತೆ. ಈ ಪುಸ್ತಕ ಕೂಡ ಅವ್ರ ಕಿಟ್ಟೊಳಗೆ ಇರಬೇಕಂತ ನಮ್ಮ ಅಭಿಲಾಷೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇದುವರೆಗೆ ಸೀನಿಯರ್ ಡಿವಿಷನ್ ಕ್ರಿಕೆಟ್ ಆಟಗಾರರು ಹಾಗೂ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ MN ವಿಶ್ವನಾಥ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಷ್, ಸಹಾಯ ಭಾರತಿ ನಾಗರಮಠ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.